ಡಿಎನ್ಎಗೆ ಸ್ವಾಗತ. ನಾನು ಸಿಂಚನಾ. ಎಂದಿನಂತೆ ಇವತ್ತು ಕೂಡ 5 ಪ್ರಮುಖ ಸುದ್ದಿಗಳಿವೆ. ಒಂದೊಂದಾಗಿ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಸೊ ಇವತ್ತಿನ ಮೊದಲನೇ ಸುದ್ದಿ, ಸದ್ಯ ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ ಅಂತ. ಅಂದ್ರೆ 60 ದಿನಗಳ ಸೀಸ್ ಫೈರ್ ಏನಿತ್ತು ಅದರ ಅವಧಿ ನೆನ್ನೆಗೆ ಮುಕ್ತಾಯವಾಗಿತ್ತು. ಹೀಗಾಗಿ ನೆನ್ನೆಯೂ ಕೂಡ ನಾವು ಈ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅಂತ. ಆದ್ರೆ ಯಾವಾಗ ಸೀಸ್ ಫೈರ್ ಮುಕ್ತಾಯ ಆಯ್ತೋ ತಕ್ಷಣವೇ ದಾಳಿಗಳು ಶುರುವಾಗಿದೆ. UAE ಮೇಲೆ ಅಂದ್ರೆ ದುಬೈ ಮೇಲೆ ದಾಳಿ ಆಗಿದೆ. ಆದರೆ ಈ ದಾಳಿಯನ್ನ ಯಾರು ಮಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಇಲ್ಲ. ಒಂದ್ ಕಡೆ UAE ಹೇಳ್ತಾ ಇದೆ ಇದು ಇರಾನ್ ಕಡೆಯಿಂದ ಆಗಿರುವಂತಹ ದಾಳಿ ಅಥವಾ ಹೌತಿ ಬಂಡುಕೋರರು ಮಾಡಿರಬಹುದಾದ ದಾಳಿ ಅಂತ. ಆದ್ರೆ ಇದನ್ನ ಇರಾನ್ ಒಪ್ಕೊಳ್ತಾ ಇಲ್ಲ. ಯಾಕಂದ್ರೆ ಈ ಹಿಂದೆ ನಾವು ಗಮನಿಸಿದ್ವಿ ಇರಾನ್ಗೆ UAE ಯಾವ ರೀತಿ ಸಹಾಯವನ್ನ ಮಾಡ್ತಾ ಇತ್ತು ಅಂತ. ವಿಮಾನಗಳಾಗಿರ್ಬೋದು, ಟನ್ ಗಟ್ಟಲೆ ಚಿನ್ನ ಆಗಿರ್ಬೋದು, ಅಥವಾ ದುಡ್ಡನ್ನು ಕೂಡ ಬಿಲಿಯನ್ ಗಟ್ಟಲೆ ದುಡ್ಡನ್ನು ಕೂಡ ಅದು ಸಪ್ಲೈ ಮಾಡಿತ್ತು. ಬಟ್ ಈಗ ಯಾಕೆ UAE ಮೇಲೆ ದಾಳಿ ಆಗಿದೆ ಅನ್ನೋದು ಸದ್ಯದ ಪ್ರಶ್ನೆ. ಅಂದ್ರೆ ಇರಾನೇ ಮಾಡಿದ್ರೆ ಯಾವ ಕಾರಣಕ್ಕೆ ಅಂತೆಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಡೊನಾಲ್ಡ್ ಟ್ರಂಪ್ ಈ ಹಿಂದೆಯೇ ಹೇಳಿದ್ರು ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ ತನ್ನ ಭೂ ಪ್ರದೇಶಕ್ಕೆ ಸೇರಿಸ್ಕೊಳ್ಳುತ್ತೆ ಅಂತ. ಯಾವಾಗ ಗಡುವೆಲ್ಲ ಮುಗಿಯುತ್ತೋ ಆಗ ಇರಾನ್ ಶರಣಾಗಿದ ತಕ್ಷಣ ಆ ಹಾರ್ಮುಜ್ ಜಲಸಂಧಿ ನಮ್ಮದಾಗುತ್ತೆ ಅಂತ. ಆದ್ರೆ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೊಸ ಮ್ಯಾಪ್ ಕೂಡ ರಿಲೀಸ್ ಮಾಡಿದ್ದಾರೆ. ಆ ಮ್ಯಾಪ್ ನಲ್ಲಿ ಹಾರ್ಮುಜ್ ಜಲಸಂಧಿ ಅಮೆರಿಕಾದ ಭೂ ಪ್ರದೇಶ ಆಗಿರುವಂತಹ ನಕ್ಷೆ ಅದು. ಹಾಗಾದ್ರೆ ಸದ್ಯ ಮಧ್ಯಪ್ರಾಚ್ಯದ ಮಹಾ ಬಿಕ್ಕಟ್ಟು ಯಾವ ರೀತಿ ಸಾಗ್ತಾ ಇದೆ, ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ನೋಡ್ತಾ ಹೋಗೋಣ. ಇದೇ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮೊದಲನೇ ಸ್ಟೋರಿ. ಎಸ್, ನಾನು ಆಗ್ಲೇ ಹೇಳ್ದ ಹಾಗೆ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೊಸ ಮ್ಯಾಪ್ ಅನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಹಾರ್ಮುಜ್ ಜಲಸಂಧಿ ಅಮೆರಿಕಾದ ಭೂಪ್ರದೇಶ ಆಗಿದೆ. ಆಲ್ರೆಡಿ ನಾವು ಕ್ಯಾಪ್ಚರ್ ಮಾಡ್ಕೊಂಡಿದೀವಿ, ನಮ್ಮ ವಶದಲ್ಲೇ ಇದೆ ಹಾರ್ಮುಜ್ ಜಲಸಂಧಿ ಅಂತ ಸಾರಿ ಹೇಳ್ತಾ ಇರುವಂತಹ ಮ್ಯಾಪ್ ಅದು. ಈ ಹಿಂದೆಯೂ ಕೂಡ ಭೂಪ್ರದೇಶವನ್ನಾಗಿ ನಾವು ಮಾಡ್ಕೊಂತೀವಿ ಸ್ಟೇಟ್ ಆಫ್ ಹಾರ್ಮುಜ್ನ ಅಂತ ಹೇಳಿದಾಗ ಇದಕ್ಕೆ ಇರಾನ್ ಹೆದರ್ಕೊಂಡಿರ್ಲಿಲ್ಲ, ಬದಲಿಗೆ ನಕ್ಕಿತ್ತು. ಯಾಕಂದ್ರೆ ಒಂದು ಸಮುದ್ರದ ಭಾಗವನ್ನ, ಅದು ಅಷ್ಟು ಕಿಲೋಮೀಟರ್ ದೂರ ಇರುವಂತಹ ಒಂದು ಸಮುದ್ರದ ಭಾಗವನ್ನ ನೀವು ಭೂ ಪ್ರದೇಶವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಒಂದು ಟ್ವೀಟ್ ಮಾಡಿದಷ್ಟು ಅಥವಾ ಭಾಷಣ ಬಿಗ್ದಷ್ಟು ಅದು ಈಸಿ ಅಲ್ಲ ಅಂತ ಇರಾನ್ ಹೇಳಿತ್ತು. ಆದರೆ ಈಗ ಒಂದು ಹೊಸ ಮ್ಯಾಪನ್ನೇ ಅಮೆರಿಕ ರಿಲೀಸ್ ಮಾಡಿದೆ. ಇದರ ಜೊತೆಗೆ ಮತ್ತೊಂದು ಅಂತ ಅಂದರೆ UAEಯ ದುಬೈ ಮೇಲೆ ದಾಳಿ ಆಗಿದೆ. ಅದು ಕೂಡ ಈ ಕದನ ವಿರಾಮ ಎಂಡ್ ಆಗಿರುವಂತಹ ಟೈಮ್ನಲ್ಲಿ. ನಾವು ನಿನ್ನೆ ಈ ಬಗ್ಗೆ ಮಾತಾಡಿದ್ವಿ. ಕದನ ವಿರಾಮ ಎಂಡ್ ಆಗ್ತಾ ಇದೆ. ಎಂಡ್ ಆಗಿದ ತಕ್ಷಣ ಒಂದು ಹಡಗಿನ ಮೇಲೆ ಕೂಡ ದಾಳಿ ಆಗಿತ್ತು ಆ ಸ್ಟೇಟ್ ಆಫ್ ಹಾರ್ಮುಜ್ನಲ್ಲಿ. ಹಾಗೆ ಒಬ್ರು ಸಿಬ್ಬಂದಿಗೂ ಕೂಡ ಗಾಯವಾಗಿತ್ತು. ಇದೀಗ UAE ಮೇಲೆ ದಾಳಿ ಆಗಿದೆ. ಇದನ್ನ ಮೇ ಬಿ ಇರಾನ್ ಮಾಡಿರಬಹುದು ಅಥವಾ ಹೌತಿ ಬಂಡುಕೋರರು ಮಾಡಿರಬಹುದು ಎನ್ನುವಂಥ ಶಂಕೆ ಇದೆ. ಈ ವಿಚಾರವನ್ನ ಅಂದ್ರೆ ಇದು ಕನ್ಫರ್ಮ್ ಆಗಿಲ್ಲ ಯಾರು ಮಾಡಿರೋದು ಅಂತ. ಇರಾನ್ ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾನೆ ಹೇಳ್ತಾ ಇದೆ. ಹೀಗಾಗಿ ಏನಾಗುತ್ತೆ ನೋಡೋಣ. ಯಾಕಂದ್ರೆ UAE ಇದರಿಂದ ನಿಜಕ್ಕೂ ಯಾಕಂದ್ರೆ ಹೆಲ್ಪ್ ಮಾಡ್ತಾ ಇತ್ತು. UAE ಚಿನ್ನ ಆಗಿರ್ಬೋದು, ಇರಾನ್ ಆರ್ಥಿಕವಾಗಿ ಕುಸಿದು ಹೋಗಿತ್ತು. ಹೀಗಾಗಿ ವಿಮಾನಗಳು, ಚಿನ್ನ, ಹಾಗೆ ಬಿಲಿಯನ್ ಗಟ್ಟಲೆ ದುಡ್ಡು ಎಲ್ಲವನ್ನೂ ಕೂಡ ಸಪ್ಲೈ ಮಾಡಿತ್ತು. ಆದರೆ ಇದೀಗ ದಾಳಿ ಆಗಿರೋದು UAE ಅನ್ಕೊಂಡಿದೆ ಇದು ಇರಾನ್ ಕಡೆಯಿಂದಲೇ ಆಗಿರುವಂತಹ ದಾಳಿ ಅಂತ. ಕಂಪ್ಲೀಟ್ ಆಗಿ ಏನೆಲ್ಲ ಇರಾನ್ಗೆ ಸಪ್ಲೈ ಆಗ್ತಾ ಇತ್ತು ಎಲ್ಲವನ್ನೂ ಕೂಡ ಕೊನೆಗೊಳಿಸಿದೆ UAE. ಮತ್ತೊಂದು ಕಡೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಇರಾನ್ ಏನ್ ಮಾಡಿದೆ ಅಂದ್ರೆ ಅಮೆರಿಕ ಸೈನಿಕರನ್ನ ಕೊಲ್ಲೋದಕ್ಕೆ ಇರಾನ್ನ ನಾಗರಿಕರಿಗೆ ಸುಪಾರಿ ನೀಡಿದ್ಯಂತೆ. ಅಂದ್ರೆ ಸೈನಿಕರನ್ನ ನೀವೇನಾದ್ರೂ ಕೊಂದ್ರೆ ಇಷ್ಟು ಅಮೌಂಟ್ ಕೊಡ್ತೀವಿ, ಮಹಿಳೆಯರು ಏನಾದ್ರೂ ಇದರಲ್ಲಿ ಭಾಗಿಯಾಗಿದ್ರೆ ಅವರಿಗೆ ಇಷ್ಟು ಅಮೌಂಟು ಅಂತ ಒಂದಿಷ್ಟು ತಲೆಗೆ ಒಂದಿಷ್ಟು ಪ್ರೈಸ್ ಅಂತ ಕೂಡ ಡಿಸೈಡ್ ಮಾಡಿದಂತೆ. ಹಾಗಾದ್ರೆ ಏನಾಗ್ತಾ ಇದೆ ಸದ್ಯ ಮಧ್ಯಪ್ರಾಚ್ಯದಲ್ಲಿ ಈ ಯುದ್ಧ? ಹಾಗಾದ್ರೆ ನಿಲ್ಲೋದೇ ಇಲ್ವಾ? ಕ್ಲೈಮ್ಯಾಕ್ಸ್ ಅನ್ನೋದೇ ಇಲ್ವಾ? ಯಾವ ರೀತಿ ಸಾಗುತ್ತೆ ಈ ಯುದ್ಧ ಎಲ್ಲವನ್ನು ಕೂಡ ನಾವು ನೋಡ್ತಾ ಹೋಗೋಣ. ದುಬೈ ಮೇಲೆ ಕ್ಷಿಪಣಿ ಭೀತಿ, UAE ಹೈ ಅಲರ್ಟ್ ಆಗಿದೆ. ಹಾಗೆ ದುಬೈ ನಗರದಲ್ಲಿ ಸೈರನ್ ಕೂಡ ಮೊಳಗಿದೆ. ಸ್ಫೋಟದ ಸದ್ದಿನಿಂದ ಇಡೀ ಜನತೆ ನಲುಗಿ ಹೋಗಿದೆ. ಯಾಕಂದ್ರೆ UAE ಮೇಲೆ ಮುಂಚೆನೂ ಅಷ್ಟೇ, ಯಾವಾಗ ಅಮೆರಿಕ ಇರಾನ್ ಮೇಲೆ ಯಾವಾಗೆಲ್ಲ ದಾಳಿ ಮಾಡ್ತಾ ಇತ್ತೋ ಇರಾನ್ ಪ್ರತಿಯಾಗಿ UAE ಮೇಲೆ ಅಥವಾ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಅಮೆರಿಕ ನೆಲೆಗಳಿದೆ. ಆ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ, ಆ ಮಿಲಿಟರಿ ಕ್ಯಾಂಪ್ಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇತ್ತು. ಈ ದಾಳಿ ನಮಗೆ ಬೇಡ, ನಿಮ್ಮಿಬ್ರು ಜಗಳದಲ್ಲಿ ನಾನು ಯಾಕೆ ಬಲಿಯಾಗಬೇಕು ಅಂತ UAE ಏನ್ ಮಾಡ್ತು, ಇರಾನ್ಗೆ
ಗುಪ್ತವಾಗಿಯೇ ಸಹಾಯವನ್ನು ಮಾಡೋದಕ್ಕೆ ಮುಂದಾಯಿತು. ಆದರೆ ಇಷ್ಟೆಲ್ಲ ಸಹಾಯ ಮಾಡಿದರೂ ಕೂಡ ಹಾಗೆ UAEಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಾನು ಹೆಲ್ಪ್ ಮಾಡಿದ್ದೀನಿ, ಹೀಗಾಗಿ ನನ್ನ ಮೇಲೆ ಯಾವುದೇ ರೀತಿ ಅಟ್ಯಾಕ್ ಆಗಲ್ಲ ಅಂತ. ಬಟ್ ಸ್ಟಿಲ್ ಅದೆಲ್ಲವೂ ಕೂಡ ಸುಳ್ಳಾಗಿದೆ. ಮತ್ತೆ ಅಟ್ಯಾಕ್ ಆಗಿದೆ. ಅಮೆರಿಕ ಹಾಗೂ ಇರಾನ್ ನಡುವಿನ ತೀವ್ರ ಸಂಘರ್ಷದ ನೇರ ಪರಿಣಾಮವಾಗಿ UAEಯ ವಾಣಿಜ್ಯ ನಗರಿ ದುಬೈ ಈಗ ಯುದ್ಧದ ನೆರಳಲ್ಲಿ ಸಿಕ್ಕಾಕೊಂಡಿದೆ. ಹಾಗೆ ನಗರದಾದ್ಯಂತ ಸೈರನ್ ಶಬ್ದ ಹಾಗೂ ಸ್ಫೋಟದ ಸದ್ದಿನಿಂದಾಗಿ ಅಲ್ಲಿರುವಂತಹ ಜನತೆ ತೀವ್ರ ಆತಂಕಕ್ಕೂ ಕೂಡ ಒಳಗಾಗಿದ್ದಾರೆ. ಅಮೆರಿಕದ ಸೇನಾ ನೆಲೆಗಳಿಗೆ ಆಶ್ರಯ ನೀಡಿದ್ದನ್ನೇ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಅಥವಾ ಹೌತಿ ಬಂಡುಕೋರರು ಈ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿಯನ್ನು ನಡೆಸಿರಬಹುದು ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. UAE ವಾಯು ರಕ್ಷಣಾ ವ್ಯವಸ್ಥೆ ಇರಾನ್ ಕಡೆಯಿಂದ ಬಂದ 2 ಕ್ಷಿಪಣಿಗಳನ್ನು ಕೂಡ ಪತ್ತೆ ಹಚ್ಚಿದೆ. ಹಾಗೆ ಈ ಒಂದು ಪರಿಸ್ಥಿತಿಯಿಂದಾಗಿ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ UAE ಸರ್ಕಾರ ನಾಗರಿಕರಿಗೆ ಒಂದು ತುರ್ತು ಸೂಚನೆಯನ್ನು ನೀಡಿದೆ. ಯಾಕಂದರೆ UAE ಕನ್ಸಲ್ಲೂ ಕೂಡ ಇದನ್ನು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ, ನಮ್ಮ ಮೇಲೇ ಈ ಕದನ ವಿರಾಮ ಎಲ್ಲ ಮುಗಿದ ಮೇಲೇ ನಮ್ಮ ಮೇಲೇ ಫಸ್ಟು ಅಟ್ಯಾಕ್ ಆಗುತ್ತೆ ಅಂತ. ಏಕೆಂದರೆ ಆ ರೀತಿ ಸಹಾಯವನ್ನು UAE ಮಾಡಿತ್ತು ಇರಾನ್ಗೆ. ಆ ವಿಚಾರವಾಗಿ ನಾವು ಶನಿವಾರದ DNA ಕಂಪ್ಲೀಟ್ ಆಗಿ ವಿಸ್ತೃತವಾದಂತಹ ವಿಶ್ಲೇಷಣೆಯನ್ನು ನೀಡಿದ್ವಿ. ಯಾವ ರೀತಿ ಅದು ಸಹಾಯ ಮಾಡ್ತಾ ಇದೆ, ಅದು ಅಮೆರಿಕ ಯಾವ ರೀತಿ ಅದಕ್ಕೆ ಎಚ್ಚರಿಕೆಯನ್ನು ನೀಡಿದೆ, ಎಲ್ಲವನ್ನೂ ಕೂಡ ನಾವು ಶನಿವಾರದ DNA ಇದ್ರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ವಿ. ಆದರೆ ಇಷ್ಟೆಲ್ಲ ಸಹಾಯ ಮಾಡಿದ್ರೂ ಕೂಡ ಈಗ ಕದನ ವಿರಾಮ ಮುಗಿದ ತಕ್ಷಣ ಫಸ್ಟು ಅಟ್ಯಾಕೆ UAE ಮೇಲಾಗುತ್ತೆ, ದುಬೈ ಮೇಲೆ ಆಗುತ್ತೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ. ಆದರೆ ಈ ಅಟ್ಯಾಕ್ನ ಮಾಡಿದ್ದೀವಿ ಅಂತ ಆಗಲಿ ಅಥವಾ ಏನೋ ಆಗಲಿ ಇರಾನ್ ಕಡೆಯಿಂದ ಯಾವುದೇ ರೀತಿ ಒಂದು ಕನ್ಫರ್ಮೇಷನ್ ಬಂದಿಲ್ಲ. ಬಟ್ ಈ UAE ವಾಯು ರಕ್ಷಣಾ ವ್ಯವಸ್ಥೆ ಇರಾನ್ ಕಡೆಯಿಂದ ಬಂದ 2 ಕ್ಷಿಪಣಿಗಳನ್ನು ಕೂಡ ಪತ್ತೆ ಹಚ್ಚಿದೆ. ಇದರಿಂದ ಇರಾನೇ ಮಾಡಿರೋದು ಅನ್ನೋದು UAE ಕಡೆಯಿಂದ ಬರ್ತಾ ಇರುವಂಥ ವಾದ. ಹೀಗಾಗಿ ಎಷ್ಟೇ ಸಹಾಯ ಮಾಡಿದರೂ ಕೂಡ ಮತ್ತೆ ಇದೇ ರೀತಿ ಅಟ್ಯಾಕ್ ಆಗಬಾರ್ದು ಅಂತಲೇ ಈ ರೀತಿ ಮಾಡಿದ್ದು, ಅಂದರೆ ಹೆಲ್ಪ್ ಎಲ್ಲ ಮಾಡಿತ್ತು. ಬಟ್ ಸ್ಟಿಲ್ ಈಗ ಮತ್ತೆ ಅಟ್ಯಾಕ್ ಆಗ್ತಾ ಇದೆ ಅಂತ ಅಂದಾಗ ಇರಾನ್ ಜೊತೆಗಿನ ಆರ್ಥಿಕ ಸಂಬಂಧ ಕಟ್ ಮಾಡಿಕೊಂಡಿದೆ UAE. ಏನೆಲ್ಲ ಆರ್ಥಿಕವಾಗಿ ಇರಾನ್ಗೆ ಹೆಲ್ಪ್ ಮಾಡ್ತಾ ಇತ್ತು ಅಥವಾ ಈ ವ್ಯಾಪಾರ ವಹಿವಾಟುಗಳು ಏನೆಲ್ಲ ಸಾಕ್ತಾ ಇತ್ತು UAE ಅಂದರೆ ದುಬೈ, ಮುಖ್ಯವಾಗಿ ದುಬೈ ಹಾಗೆ ಇರಾನ್ ಮಧ್ಯೆ, ಎಲ್ಲವೂ ಕೂಡ ಈಗ ಬಂದಾಗಿದೆ. ಇರಾನ್ ವಿರುದ್ಧ ಕಠಿಣ ನಿರ್ಧಾರವನ್ನು ಕೈಗೊಂಡಿದೆ UAE. ಒಂದು ಕಡೆ ಅಮೆರಿಕ ಕಂಪ್ಲೀಟ್ ಆಗಿ ಜಲದಿಗ್ಬಂಧನ ಹಾಕಿದೆ ಅಥವಾ ಅಮೆರಿಕ ಕಡೆಯಿಂದ ಏನು ಯುದ್ಧ ಅದೆಲ್ಲ ಆಗ್ತಾ ಇದೆ. ಬಟ್ ಅದು ಒಂದು ಕಡೆ ಆದರೆ UAE ಕಡೆಯಿಂದ ಅಥವಾ UAE ಜೊತೆಗಿನ ಒಳ್ಳೆಯ ಸಂಬಂಧ ಇರಾನ್ಗೆ ತುಂಬಾ ಮುಖ್ಯ ಆಗುತ್ತೆ. ಯಾಕೆ ಮುಖ್ಯ, ಏನು ಎತ್ತ ಎಲ್ಲವನ್ನೂ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಇರಾನ್ ಜೊತೆಗಿನ ಆರ್ಥಿಕ ಸಂಬಂಧವನ್ನು ಕಂಪ್ಲೀಟ್ ಆಗಿ UAE ಕಟ್ ಮಾಡ್ಕೊಂಡಿದೆ. ಇದಕ್ಕೆ ಕಾರಣ ನಡೆದಿರುವಂತಹ ದಾಳಿ, ಕ್ಷಿಪಣಿ ದಾಳಿಗಳೇನು ನಡೆದಿದೆ ಇದೇ ಇದಕ್ಕೆ ಪ್ರಮುಖ ಕಾರಣ. ಇರಾನ್ ವಿರುದ್ಧ ಕಠಿಣ ನಿರ್ಧಾರವನ್ನು ಕೈಗೊಂಡಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಕ್ಷಿಪಣಿ ದಾಳಿ ಹಾಗೆ ತನ್ನ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿಯಾಗಿದೆ. ಇದರಿಂದ ಸಹಜವಾಗಿಯೇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರಾನ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದೆ, ಆರ್ಥಿಕ ಯುದ್ಧವನ್ನು ಸಾರ್ತಾ ಇದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಎಲ್ಲ ವ್ಯಾಪಾರ ಮತ್ತು ಹಣಕಾಸು ವಹಿವಾಟುಗಳನ್ನು ಕಂಪ್ಲೀಟ್ ಆಗಿ ಸ್ಥಗಿತಗೊಳಿಸಿದೆ. ಇರಾನ್ನ ಪ್ರಮುಖ ವ್ಯಾಪಾರ ಪಾಲುದಾರರು ಆಗಿರುವಂಥ UAE ಏನಿದೆ, ಈ ಒಂದು ಕಠಿಣ ಕ್ರಮವನ್ನು ಕೈಗೊಂಡಿರೋದ್ರಿಂದ ಇರಾನ್ಗೆ ಭಾರಿ ಹೊಡೆತ ಬಿದ್ದಂತಾಗಿದೆ. ಇರಾನ್ ಏನೆಲ್ಲ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಆಮದು ಮಾಡಿಕೊಳ್ಳುವಂತಹ 1/3 ಭಾಗದಷ್ಟು ಸರಕುಗಳು, ಐಟಮ್ಸ್ಗಳೆಲ್ಲ ದುಬೈ ಪೋರ್ಟ್ಗಳ ಮೂಲಕನೇ, ಬಂದರುಗಳ ಮೂಲಕನೇ ಹಾದು ಹೋಗ್ತಾ ಇದ್ವು. ಈಗ ಈ ಸಪ್ಲೈಗೆ ಅಥವಾ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ, ಈ ಸರಕು ಸಾಗಣೆಗೆ ಕಂಪ್ಲೀಟ್ ಆಗಿ ಬ್ರೇಕ್ ಬಿದ್ದಿರೋದ್ರಿಂದ ಹಾಗೆ ದುಬೈ ಮಾರ್ಗ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿದೆ ಇರಾನ್ಗೆ. ಇದರಿಂದ ಇರಾನ್ ಆರ್ಥಿಕತೆ ಹೈರಾಣಾಗೋದು ಕನ್ಫರ್ಮ್ ಆಗ್ತಾ ಇದೆ. ಅಮೆರಿಕ ಏನು ನಿರ್ಬಂಧಗಳನ್ನು ವಿಧಿಸಿತ್ತು ಅದಕ್ಕಿಂತಲೂ ಕೂಡ UAE ಕೈಗೊಂಡಿರುವ ಈ ನಿರ್ಧಾರ ಇರಾನ್ಗೆ ದೊಡ್ಡ ಆರ್ಥಿಕ ನಷ್ಟವನ್ನು ಉಂಟು ಮಾಡುತ್ತೆ. ಆದರೆ UAE ಯಾಕೆ ಈ ರೀತಿ ಮಾಡ್ತು, ಯಾಕೆ ಪ್ರಮುಖ ಕಾರಣಗಳು ನಾನು ಆಗಲೇ ಹೇಳಿದಾಗೆ ಇರಾನ್ ಕ್ಷಿಪಣಿಗಳನ್ನು ಹಾರಿಸಿದೆ, ಹಾಗೆ ಗಡಿ ಹಾಗೂ ಸಮುದ್ರಯಾನವನ್ನು ಗುರಿಯಾಗಿಸ್ಕೊಂಡಿತ್ತು, ಹಾಗೆ ಹಾರ್ಮುಜ್ ಜಲಸಂಧಿಯಲ್ಲಿ UAEಗೆ ಸೇರಿದ ನೌಕೆಗಳ ಮೇಲೆ ನಿರಂತರವಾದಂಥ ದಾಳಿಗಳು ನಡೆದಿದೆ. ಪ್ರಾದೇಶಿಕ ಶಾಂತಿ ಹಾಗೆ ಭದ್ರತೆಗೆ ಧಕ್ಕೆಯಾಗಿರೋದ್ರಿಂದ ಈ ರೀತಿ ಕಠಿಣ ಕ್ರಮವನ್ನು UAE ತಗೊಂಡಿದೆ. ಇದು ಇರಾನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, UAE ಇರಾನ್ಗೆ ಅತ್ಯಧಿಕ ಪ್ರಮಾಣದಲ್ಲಿ ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಮತ್ತು ರಫ್ತು ಮಾಡುವಂಥ ಒಂದು ಪ್ರಮುಖ ಸೆಂಟರ್, ಇದು ಕೇಂದ್ರ. ದುಬೈ ನಗರ ಇರಾನ್ಗೆ ಅಮೆರಿಕದ ನಿರ್ಬಂಧಗಳನ್ನು ಕೂಡ ಮೀರಿ ಹಣಕಾಸಿನ ಚಟುವಟಿಕೆ ನಡೆಸೋದಕ್ಕೆ ಪ್ರಮುಖ ಆರ್ಥಿಕ ನಾಳವಾಗಿತ್ತು.
ಈ ಸಂಪೂರ್ಣ ದಿಗ್ಬಂಧನದಿಂದಾಗಿ ಇರಾನ್ನ ಒಟ್ಟಾರೆ ಆರ್ಥಿಕತೆ ಹಾಗೂ ಆಮದು ವಲಯಕ್ಕೆ ತೀವ್ರವಾದಂತಹ ಸಂಕಷ್ಟ ಎದುರಾಗುತ್ತೆ. ಇವೊಂದು ಯುದ್ಧ ನಡೀತಾ ಇದ್ರೂ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ಅಂದರೆ ಗಲ್ಫ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು ಕೂಡ UAE ಮಾತ್ರ ಇಲ್ಲಿವರೆಗೂ ಈ ರೀತಿ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಂಡಿರಲಿಲ್ಲ. ಬಟ್ ಈಗ UAE ಎಲ್ಲ ಆರ್ಥಿಕ ವ್ಯವಹಾರಗಳಿಗೂ ಕೂಡ ಬ್ರೇಕ್ ಹಾಕಿದೆ, ಇರಾನ್ ಜೊತೆ ಸಂಬಂಧವನ್ನು ಕಟ್ ಮಾಡ್ಕೊಂಡಿದೆ. ಮತ್ತೊಂದು ಕಡೆ ನಾವು ಮೊನ್ನೆ ತಾನೇ ಈ ವಿಚಾರವಾಗಿ ಮಾತಾಡಿದ್ವಿ. ಹಾರ್ಮುಜ್ ಜಲಸಂಧಿ, ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ, ಇದು ಸದ್ಯದಲ್ಲೇ ಅಮೆರಿಕಾದ ಭೂಪ್ರದೇಶ ಆಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಇದಕ್ಕೆ ಇರಾನ್ ಕೂಡ ವ್ಯಂಗ್ಯವಾಡಿತ್ತು. ಬಟ್ ಈಗ ಹಾರ್ಮುಜ್ ಇನ್ ಮುಂದೆ ನಮ್ಮ ಟೆರಿಟರಿ ಅಂತ ಆಲ್ರೆಡಿ ಒಂದು ಮ್ಯಾಪನ್ನು, ಹೊಸ ಮ್ಯಾಪನ್ನು ಡೊನಾಲ್ಡ್ ಟ್ರಂಪ್ ರಿಲೀಸ್ ಮಾಡಿದ್ದಾರೆ ಅಥವಾ ಪೋಸ್ಟ್ ಮಾಡಿದ್ದಾರೆ. ಹಾರ್ಮುಜ್ ಇನ್ ಮುಂದೆ ಅಮೆರಿಕಾದ ಟೆರಿಟರಿ ಅಂತೆ. ಯಾವ ರೀತಿ ನೋಡ್ತಾ ಹೋಗೋಣ. ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕಾದ ಭೂಭಾಗ ಅಂತ ಟ್ರಂಪ್ ಅವರು ಆಲ್ರೆಡಿ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನೇನು ಇರಾನ್ ಸೋಲುತ್ತೆ, ಸೋತ ಮೇಲೆ ನಮಗೆ ಸಿಗುತ್ತೆ ಅಂತ ಹೇಳಿದರು. ಬಟ್ ಈಗ ಆಲ್ರೆಡಿ ತಮ್ಮ ನಕ್ಷೆಗೆ ಆ ಒಂದು ಭಾಗವನ್ನು ಸೇರಿಸ್ಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಅತಿ ಮುಖ್ಯ ಹಾಗೂ ಆಯಕಟ್ಟಿನ ತೈಲ ಜಲಮಾರ್ಗವಾದಂಥ ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕಾದ ನೂತನ ಭೂಭಾಗ ಅಂತ ಘೋಷಣೆ ಮಾಡಿ ಇಡೀ ಜಗತ್ತಿಗೆ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಇದನ್ನು ಅವರು ತಮ್ಮ ಅಧಿಕೃತ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕಾದ ಭಾಗ ಅಂತ ತೋರಿಸುವಂತಹ ಒಂದು ಹೊಸ ನಕ್ಷೆಯನ್ನು ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿ ಜಾಗತಿಕ ತೈಲ ಮಾರ್ಗದ ಮೇಲೆ ಕಂಪ್ಲೀಟ್ ಆಗಿ ಅವರ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಶ್ವೇತಭವನದ ಮೂಲಕ ಒಂದು ಮಹತ್ವದ ಸ್ಕೆಚನ್ನು ಕೂಡ ಹಾಕಿದ್ದಾರೆ. ಈಗಾಗಲೇ ಅಮೆರಿಕ ಸೇನೆ ಜಲಸಂಧಿಯಲ್ಲಿದ್ದಂತಹ ಎಲ್ಲ ಮೈನ್ಸ್ ಹಾಗೂ ಬಾಂಬ್ಗಳನ್ನು ತೆರವುಗೊಳಿಸಿದ್ದು. ಈ ವಿಚಾರದಲ್ಲಿ ಏನಾದರೂ ನನ್ನ ದಾರಿಗೆ ಅಡ್ಡ ಬಂದರೆ ಅಥವಾ ಯಾರಾದರೂ ಇರಾನ್ನ ಬೆಂಬಲಕ್ಕೆ ನಿಂತರೆ ಮಿತ್ರ ರಾಷ್ಟ್ರ ಓಮನ್ ಮೇಲೆಯೂ ಕೂಡ ಬಾಂಬ್ ದಾಳಿ ನಡೆಸೋದಾಗಿ ಟ್ರಂಪ್ ಅವರೊಂದು ಬಹಿರಂಗ ಬೆದರಿಕೆಯನ್ನು ಹಾಕಿದ್ದಾರೆ. ಇದ್ರ ಬಗ್ಗೆ ನಾವು ನಿನ್ನೆ ನೋಡಿದ್ವಿ DNA ಅಂದರೆ ಓಮನ್ ಯಾವ ರೀತಿ ಇರಾನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಅಂದರೆ ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದಿಷ್ಟು ಹಡಗುಗಳು ಬರುತ್ತೆ, ಒಂದಿಷ್ಟು ಹಡಗುಗಳು ಹೊರಗಡೆ ಹೋಗುತ್ತೆ. ಒಳಗಡೆ ಬರುವಂಥ ಹಡಗುಗಳ ಮೇಲೆ ಇರಾನ್ ನಿಗಾ ವಹಿಸಿದ್ರೆ, ಮಾನಿಟರ್ ಮಾಡಿದ್ರೆ, ಹೊರಗಡೆ ಹೋಗುವಂಥ ಹಡಗುಗಳ ಮೇಲೆ ಓಮನ್ ಮಾನಿಟರ್ ಮಾಡಬೇಕು ಅನ್ನೋದು ಅವ್ರದ್ದು ಒಪ್ಪಂದ ಎಲ್ಲ ಆಗಿದೆ ಓಮನ್ ಹಾಗೂ ಇರಾನ್ ನಡುವೆ. ಆದರೆ ಇದನ್ನು ಟ್ರಂಪ್ ಅವರು ವಿರೋಧಿಸಿದ್ರು. ಅಕಸ್ಮಾತ್ ಏನಾದರೂ ಈ ಒಪ್ಪಂದ ನಿಜ ಆದರೆ ನಮ್ಮ ದಾರಿಗೆ ಯಾರೇ ಅಡ್ಡ ಬಂದರೂ ಕೂಡ ಕಂಪ್ಲೀಟ್ ಆಗಿ ಬಾಂಬ್ ಹಾಕಿ ಅವ್ರನ್ನ ಉಡಾಯಿಸ್ತೀವಿ, ಧ್ವಂಸ ಮಾಡ್ತೀವಿ ಅಂತ ಓಮನ್ಗೆ ಓಪನ್ ಆಗಿ ಒಂದು ಎಚ್ಚರಿಕೆಯನ್ನು ನೀಡಿದ್ರು. ಈಗ ಮತ್ತೆ ಅದೇ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ತನ್ನ ದಾರಿಗೆ ಯಾರೇ ಅಡ್ಡ ಬಂದರೆ ಅಥವಾ ಇರಾನ್ನ ಬೆಂಬಲಕ್ಕೆ ನಿಂತರೆ ಹಾರ್ಮುಜ್ ವಿಚಾರವಾಗಿ ಎಸ್ಪೆಷಲಿ ಅವ್ರ ಮೇಲೆಯೂ ಕೂಡ ಬಾಂಬ್ ದಾಳಿ ನಡೆಸ್ತೀವಿ ಅಂತ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆದರೆ ಈ ವಿಚಾರಕ್ಕೆ, ಈ ಮ್ಯಾಪ್ಗೆ ಏನು ಜಾಯಿನ್ ಮಾಡ್ಕೊಂಡಿದ್ದಾರೆ ಸ್ಟ್ರೇಟ್ ಆಫ್ ಹಾರ್ಮುಜ್ನ ಅಮೆರಿಕ ಕಡೆಯಿಂದ, ಈ ವಿಚಾರಕ್ಕೆ ಇರಾನ್ ಏನು ಹೇಳ್ತಾ ಇದೆ? ಈ ಹಿಂದೆಯೂ ಕೂಡ ಇರಾನ್ ರಿಯಾಕ್ಟ್ ಮಾಡಿತ್ತು, ಅದಷ್ಟು ಸುಲಭ ಅಲ್ಲ, ಭಾಷಣ ಮಾಡಿದಷ್ಟು ಸುಲಭ ಅಲ್ಲ ಅಂತ. ಬಟ್ ಈಗ ಆಲ್ರೆಡಿ ಒಂದು ಮ್ಯಾಪ್ನ ರಿಲೀಸ್ ಮಾಡಿದಾರಲ್ವಾ, ಅದಕ್ಕೇನು ಇರಾನ್ ಹೇಳ್ತಾ ಇದೆ ಅಂತ ನೋಡ್ತಾ ಹೋಗೋಣ. 7,000 ಮೈಲು ದೂರದ ಭ್ರಮೆ ಬೇಡ ಅಂತ ಇರಾನ್ ಕೌಂಟರ್ ಅಟ್ಯಾಕ್ ಮಾಡಿದೆ. ಟ್ರಂಪ್ ನಕ್ಷೆ ಏನಿತ್ತು ಅಥವಾ ಆ ಮ್ಯಾಪ್ ಏನಿತ್ತು ಅಥವಾ ಬ್ಲೂ ಪ್ರಿಂಟ್ ಏನಿತ್ತು, ಅದೇ ಶೈಲಿಯಲ್ಲಿ ಕೌಂಟರ್ ಕೊಟ್ಟಿದೆ ಇರಾನ್ನ ಮಿಲಿಟರಿ. ಅಮೆರಿಕಾದಿಂದ ಹಾರ್ಮುಜ್ಗೆ 7,000 ಮೈಲು ದೂರ ಇದೆ. ಆದರೆ ನಮಗೆ ಅಂದರೆ ಇರಾನ್ಗೆ 0 ಕಿಲೋಮೀಟರ್, ಇರಾನ್ ಹತ್ರನೇ ಇರುವಂಥದ್ದು. ಹೀಗಾಗಿ ನಿಜಕ್ಕೂ ಇದು ವಾಸ್ತವಕ್ಕೆ ದೂರವಾದ ಕಾಲ್ಪನಿಕ ಭ್ರಮೆ ಅಂತ ಇರಾನ್ ಲೇವಡಿ ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕಾದ ನೂತನ ಭೂಭಾಗ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ರು. ಹಾಗೆ ಅವರ ನಕ್ಷೆ ರಾಜಕೀಯ ಏನಿತ್ತು ಅದಕ್ಕೆ ಅದೇ ಶೈಲಿಯಲ್ಲಿ ರಿಯಾಲಿಟಿ ಚೆಕ್ ಕೊಟ್ಟಿದೆ ಇರಾನ್. ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದೆ. ಅಮೆರಿಕಾದಿಂದ ಹಾರ್ಮುಜ್ ಜಲಸಂಧಿ ಬರೋಬ್ಬರಿ 7,000 ಮೈಲಿ ದೂರದಲ್ಲಿದೆ, ಆದರೆ ಅದು ಇರಾನ್ಗೆ ಹತ್ತಿರದಲ್ಲಿದೆ, 0 ಕಿಲೋಮೀಟರ್, ಹಾಗೆ ಕಣ್ಣಳತಿಯ ಅಂತರದಲ್ಲಿದೆ ಅಂತ ಇರಾನ್ ಮಿಲಿಟರಿ ನಾಯಕ ಮೊಹಸೆನ್ ರೆಜೈ ಲೇವಡಿಯನ್ನ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ವಶಪಡಿಸಿಕೊಳ್ಳೋದು ಟ್ರಂಪ್ ಅವರ ವಾಸ್ತವಕ್ಕೆ ದೂರವಾದ ಹಗಲುಗನಸದು ಹಾಗೂ ಇದೊಂದು ಕಾಲ್ಪನಿಕ ಭ್ರಮೆ ಅಷ್ಟೇ ಅಂತ ಇರಾನ್ನ ಸಂಸತ್ತು ತಿರುಗೇಟನ್ನು ನೀಡಿದೆ. ಹಾಗೆ ತಮ್ಮ ಒಪ್ಪಂದದ ಷರತ್ತುಗಳನ್ನು ಸಂಪೂರ್ಣವಾಗಿ ಪೂರೈಸೋವರೆಗೂ ಕೂಡ ಈ ಪ್ರಮುಖ ಜಲಮಾರ್ಗವನ್ನು ಯಾವುದೇ ಕಾರಣಕ್ಕೂ ನಾವು ತೆರೆಯೋದಿಲ್ಲ. ನೀವು ಅದು ಏನು ಬೇಕಾದರೂ ಮಾಡ್ಕೊಳ್ಳಿ, ಜಲ ದಿಗ್ಬಂಧನವನ್ನಾದರೂ ಹಾಕೊಳ್ಳಿ, ಅಥವಾ ಆಲ್ರೆಡಿ ನಮ್ಮ ವಶದಲ್ಲಿದೆ ಅಂತ ಒಂದು ಫೇಕ್ ಸಂದೇಶವನ್ನಾದರೂ ಜಗತ್ತಿಗೆ ನೀಡಿ, ಅಥವಾ ಒಂದು ಬ್ಲೂ ಪ್ರಿಂಟ್ ರಿಲೀಸ್ ಮಾಡಿ, ಮ್ಯಾಪ್ ರಿಲೀಸ್ ಮಾಡಿ, ಏನೇ ಮಾಡಿದ್ರೂ ಅಷ್ಟೇ
ನಮ್ಮ ಏನು ಷರತ್ತುಗಳಿದೆ, ಒಪ್ಪಂದ ಆಗಬೇಕು ಅಂತ ಅಂದರೆ ಒಂದಿಷ್ಟು ಕಂಡೀಷನ್ಸ್ ಇದೆ, ಅದನ್ನು ನೀವು ಒಪ್ಕೊಳ್ಳೋ ತನಕ, ಎಕ್ಸೆಪ್ಟ್ ಮಾಡೋ ತನಕ ಕೂಡ ಈ ಒಂದು ಪ್ರಮುಖ ಜಲಮಾರ್ಗವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ತೆರೆಯೋದಿಲ್ಲ ಅಂತ ಇರಾನ್ ಕಡೆಯಿಂದ ಬರ್ತಾ ಇರುವಂಥ ಗರ್ಜನೆ ಇದು. ಏಕೆಂದರೆ ನಿಮಗೆ 7,000 ಮೈಲಿ ದೂರದಲ್ಲಿದೆ, ನಿಜಕ್ಕೂ ಅದು ಹಗಲುಗನಸು, ಕಾಲ್ಪನಿಕ ಭ್ರಮೆ ಅದು ಹೇಗೆ ನಿಮ್ಮ ಭೂಭಾಗ ಆಗೋದಕ್ಕೆ ಸಾಧ್ಯ? ಒಂದು ಸಮುದ್ರ ಪ್ರದೇಶವನ್ನು ನಿಮ್ಮ ರಾಷ್ಟ್ರದ ಅಥವಾ ಅಮೇರಿಕಾದ ಭೂಭಾಗ ಅಂತ ನೀವು ಹೇಗೆ ಹೇಳ್ತೀರಾ ಅಂತೆಲ್ಲ ಇರಾನ್ ಕಡೆಯಿಂದ ಬರ್ತಾ ಇರುವಂಥ ಲೇವಡಿ. ಈ ವಿಚಾರವಾಗಿ ಇರಾನ್ನ ಮಿಲಿಟರಿ ನಾಯಕ ಮೊಹಸೆನ್ ರೆಜೈ ಅವರು ರಿಯಾಕ್ಟ್ ಮಾಡಿದರು. ಇದೆಲ್ಲ ವಿಚಾರಗಳನ್ನು ಅವರು ತಿಳಿಸಿದ್ರು. ಹಾಗೆ ಇದೊಂದು ಹಗಲುಗನಸು, ಈ ರೀತಿ ಕಾಲ್ಪನಿಕ ಭ್ರಮೆ ಬೇಡ ಅಂತೆಲ್ಲ ಹೇಳಿದೆ. ಹಾಗೆ ಯಾವುದೇ ಕಾರಣಕ್ಕೂ ನಾವು ಹಾರ್ಮುಜ್ ಜಲಸಂಧಿಯನ್ನು ತೆರೆಯೋದಿಲ್ಲ, ನೀವೇನೇ ಮಾಡಿದ್ರೂ ಕೂಡ ತೆರೆಯೋದಿಲ್ಲ ಅಂತಲೂ ಕೂಡ ಅವ್ರು ತಿಳಿಸಿದ್ದಾರೆ. ಮತ್ತೊಂದು ಕಡೆ ನಾನು ಆಗಲೇ ಹೇಳಿದಾಗೆ ಮತ್ತೊಂದು ವಿಚಾರವನ್ನು ನಾನು ಉಲ್ಲೇಖ ಮಾಡಿದೆ. ಅದೇನಂತ ಅಂದರೆ, ಅಮೇರಿಕಾದ ಸೈನಿಕರ ತಲೆಗೆ ಇರಾನ್ ಸುಪಾರಿಯನ್ನು ಕೊಡ್ತಾ ಇದೆ. ಸೈನಿಕರನ್ನು ಹಿಡಿದುಕೊಟ್ರೆ ಅವರಿಗೆ ಇಷ್ಟು ದುಡ್ಡು ಅಂತ. ಇರಾನ್ ನಾಗರಿಕರು ಯಾರಿರ್ತಾರೆ ಅಥವಾ ಮಹಿಳೆಯರು ಯಾರಿರ್ತಾರೆ, ಮಹಿಳೆಯರಿಗೆ ಸಪ್ರೇಟ್ ಕ್ಯಾಶ್ ಪ್ರೈಸ್ ಇರುತ್ತೆ, ಬೇರೆಯವ್ರಿಗೂ ಅಷ್ಟೇ. ಅಮೇರಿಕಾದ ಸೈನಿಕರನ್ನು ಏನಾದರೂ ಹುಡುಕೊಟ್ರೆ ಅವರಿಗೆ ಇಷ್ಟು ಪ್ರೈಸ್ ಕೊಡ್ತೀವಿ, ಕ್ಯಾಶ್ ಕೊಡ್ತೀವಿ ಅಂತ. ಅಮೇರಿಕಾ ಸೈನಿಕರನ್ನು ಕೊಂದರೆ, ಬರೀ ಹಿಡ್ಕೊಡೋದು ಮಾತ್ರ ಅಲ್ಲ, ಕೊಂದರೂ ಕೂಡ $30,000 ಬಹುಮಾನವನ್ನು ಇರಾನ್ ಘೋಷಣೆ ಮಾಡಿದೆ. ಅಕಸ್ಮಾತ್ ಏನಾದರೂ ಮಹಿಳೆಯರು, ಇರಾನ್ನ ಮಹಿಳೆಯರು ಅಮೇರಿಕಾ ಸೈನಿಕರನ್ನು ಸೆರೆ ಹಿಡಿದ್ರೆ ಅವರಿಗೆ $60,000 ಬಂಪರ್ ಆಫರ್ ಕೊಟ್ಟಿದೆ ಇರಾನ್. ಸೈನಿಕರ ಜೊತೆ ನಾಗರಿಕರನ್ನೂ ಕೂಡ ಯುದ್ಧಕ್ಕೆ ಬಳಸೋದಕ್ಕೆ ಇರಾನ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಕೇವಲ ಈಗ ಇನ್ನು ಮುಂದೆ ಇಷ್ಟು ದಿನ ನಾವೇನು ನೋಡಿದ್ವಿ, ಇಷ್ಟು ತಿಂಗಳು 4-5 ತಿಂಗಳುಗಳ ಕಾಲ ಬರೀ ಇರಾನ್ನ ಸೈನಿಕರು ಯುದ್ಧವನ್ನು ಮಾಡ್ತಾ ಇದ್ರು ಅಮೇರಿಕಾ ಹಾಗೆ ಇಸ್ರೇಲ್ ವಿರುದ್ಧ. ಆದರೆ ಇನ್ನು ಮುಂದೆ ಅಲ್ಲಿರುವಂಥ ನಾಗರಿಕರನ್ನೂ ಕೂಡ ಯುದ್ಧಕ್ಕೆ ಬಳಸಿಕೊಳ್ಳೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಅಂದರೆ ಇಂಡೈರೆಕ್ಟ್ ಆಗಿ ಯಾವ ರೀತಿ? ಅಮೇರಿಕಾ ಸೈನಿಕರನ್ನು ಕೊಂದು ಅಥವಾ ಅವ್ರನ್ನ ಸೆರೆ ಹಿಡಿದು ಕ್ಯಾಪ್ಚರ್ ಮಾಡಿ ಯಾರೆಲ್ಲ ತರ್ತಾರೆ ಅಂಥವರಿಗೆ ಕೋಟ್ಯಂತರ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿದೆ ಇರಾನ್. ಒಬ್ಬ ಅಮೇರಿಕನ್ ಸೈನಿಕನನ್ನು ಕೊಂದರೆ ಅವರಿಗೆ $30,000 ಕೊಡ್ತಾರೆ. ಹಾಗೆ ಅಕಸ್ಮಾತ್ ಯಾರು ಲೇಡೀಸು, ಇರಾನಲ್ಲಿರುವಂಥ ಮಹಿಳೆಯರು ಸೈನಿಕನನ್ನು ಹಿಡ್ಕೊಂಡು ಬಂದರೆ $60,000 ಬಂಪರ್ ಆಫರ್ ನೀಡೋ ಮೂಲಕ ಸೈನಿಕರ ಜೊತೆ ಸಾಮಾನ್ಯ ನಾಗರಿಕರನ್ನೂ ಕೂಡ ಯುದ್ಧಕ್ಕೆ ಬಳಸಿಕೊಳ್ಳುವಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದೆ. ಈ ಹಿಂದೆ ನಾವು ನೋಡ್ಬೋದು, ವಿಜಯನಗರ ಸಾಮ್ರಾಜ್ಯದ ಪತನದ ಕಾಲದಲ್ಲಿ ಅಳಿಯ ರಾಮರಾಯನ ವಿರುದ್ಧ ಬಳಸಿದಂತಹ ಈ ತಲೆಗೆ ಬಹುಮಾನ ನೀಡುವಂತಹ ತಂತ್ರವನ್ನೇ ಈಗ ಇರಾನ್ ಸೇನೆ ತಾನು ಕೂಡ ಅಳವಡಿಸಿಕೊಂಡಂತಿದೆ. ಕಳೆದ 240 ದಿನಗಳಿಂದ ಸಮುದ್ರದಲ್ಲೇ ಅಮೇರಿಕಾದ ಯುದ್ಧ ಹಡಗುಗಳಿದೆ, ಹಾರ್ಮುಜ್ ಜಲಸಂಧಿಯ ಸುತ್ತಮುತ್ತ ಬಂಧನವನ್ನು ಮಾಡಿಕೊಂಡು ಇದೆ. ಆದರೆ ಅಲ್ಲಿರುವಂಥ ಸೈನಿಕರ ಕಥೆ ಏನು ಅಥವಾ ಸಿಬ್ಬಂದಿಗಳ ಕಥೆ ಏನು? ಆಲ್ರೆಡಿ 240 ದಿನ ಆಗಿದೆ. ಈಗಾಗಲೇ ಅವರಿಗೆ ತೀವ್ರ ಮಾನಸಿಕ ಒತ್ತಡ ಉಂಟಾಗಿದೆ. ಹೀಗಾಗಿ ಇರಾನ್ನ ಈ ಸುಪಾರಿ ತಂತ್ರ ಏನಿದೆ ಅವರಿಗೆ ಮತ್ತಷ್ಟು ಆತಂಕ, ಕಳವಳ ಎಲ್ಲವನ್ನೂ ಕೂಡ ಮೂಡಿಸ್ತಾ ಇದೆ. ಒಟ್ಟಾರೆಯಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ನೆಲೆಸಬಹುದು, ಇನ್ನೇನು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರಬಹುದು, ಒಪ್ಪಂದ ಆಗಬಹುದು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಜಾಗತಿಕ ಮಟ್ಟದಲ್ಲಿ. ಬಟ್ ಅದು ಕೇವಲ ಮರೀಚಿಕೆಯಾಗಿಯೇ ಉಳಿದಿದೆ. ಶಾಂತಿ ಒಪ್ಪಂದ ಅಂತೂ ದೂರದ ಮಾತು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸುಪಾರಿ ಒಂದು ಕಡೆ, ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷರ ಮ್ಯಾಪ್ಗೆ ಹಾರ್ಮುಜ್ ಜಲಸಂಧಿಯನ್ನು ಸೇರಿಸಿರುವಂಥ ಪೋಸ್ಟ್ಗಳು ಇದೆಲ್ಲವೂ ಕೂಡ ನಡೀತಾ ಇದೆ. ಹಾಗೆ ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಮತ್ತಷ್ಟು ಗಗನಕ್ಕೆ ಇರುವಂಥ ಆತಂಕ ಎಲ್ಲ ಕಡೆ ಮನೆ ಮಾಡಿದೆ. ಈಗ ಜಿ ಕನ್ನಡ ನ್ಯೂಸ್ DNA 2ನೇ ಸ್ಟೋರಿಯತ್ತ ಗಮನ ಹರಿಸೋಣ. ಪ್ರಮುಖವಾಗಿ ವಿಶ್ವ ರಾಜಕಾರಣದ ಒಂದು ಚದುರಂಗದಾಟದಲ್ಲಿ ನಮ್ಮ ಭಾರತ ಒಂದು ಅಚ್ಚರಿಯ ನಡೆಗಳನ್ನು ಇಡ್ತಾ ಇದೆ. ಯಾವ ರೀತಿ? 3 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ತಾಲಿಬಾನ್ ವಶವಾದಾಗ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿತ್ತು. ಅವತ್ತು ಭಾರತ ಅದರಿಂದ ದೂರ ಉಳಿದಿತ್ತು. ಆದರೆ ಈಗ ಅದೇ ತಾಲಿಬಾನ್ ಸರ್ಕಾರದ ಸೆಲೆಬ್ರೇಷನ್ನಲ್ಲಿ ಭಾರತ ಭಾಗವಹಿಸಿದೆ. ಇದು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸ್ತಾ ಇದೆ. ಭಾರತದ ಈ ಒಂದು ನಡೆ ಇಡೀ ಪಾಕಿಸ್ತಾನದಲ್ಲಿ ನಡುಕವನ್ನೇ ಹುಟ್ಟಿಸಿದೆ. ಅಫ್ಘಾನಿಸ್ತಾನದಲ್ಲಿ ತನ್ನ ಹಿಡಿತ ತಪ್ತಾ ಇದೆ ಅಂತ ಇಸ್ಲಾಮಾಬಾದ್ ಕಿರಿಕಿರಿಯನ್ನು ಅನುಭವಿಸ್ತಾ ಇದೆ. ಹೀಗಾಗಿ ಈ DNA 2ನೇ ಸುದ್ದಿಯಲ್ಲಿ ಅಫ್ಘಾನ್ ಮಣ್ಣಿನಲ್ಲಿ ಭಾರತದ ಸಾಫ್ಟ್ ಡಿಪ್ಲೊಮಸಿ ಗೆದ್ದಿದ್ದು ಹೇಗೆ ಅಂತ ನೋಡ್ತಾ ಹೋಗೋಣ. ಹಾಗೆ ಪಾಕಿಸ್ತಾನದ ನಿದ್ದೆಗೆಡಿಸಿದಂತಹ ಆ ವಿಜಯೋತ್ಸವದ ಕಥೆ ಏನು, ಭಾರತ ಹೇಗೆ ಅದಕ್ಕೆ ಭಾಗಿಯಾಯಿತು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಈಗ ಪಾಕಿಸ್ತಾನ ಅಂತ ಬಂದರೆ
ಕಂಪ್ಲೀಟಾಗಿ ನಾವು ನೋಡ್ತಾ ಇದ್ದೀವಿ. ಅದೇ ಒಡೆದು ಚೂರಾಗುವಂಥ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ POKಯಲ್ಲಿ ಜನರು ದಂಗೆ ಎದ್ದಿದ್ದಾರೆ, ಮತ್ತೊಂದು ಕಡೆ ಬಲೂಚಿಸ್ತಾನ ಸಪ್ರೇಟ್ ಆಗಿ ನಮ್ಮದೇ ಒಂದು ದೇಶ ಅಂತ ಘೋಷಣೆ ಮಾಡ್ಕೊಂಡಿದೆ. ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಡೇಟ್ ಕೂಡ ಅಂದರೆ August 11 ಅಂತ ಹೇಳ್ಕೊಂಡಿತ್ತು. ಗೀತೆ ಇದೆ, ಸಂವಿಧಾನ ಇದೆ, ಎಲ್ಲವನ್ನೂ ಕೂಡ ರಚನೆ ಮಾಡ್ಕೊಂಡಿದೆ. ಬಟ್ ಇದರ ಜೊತೆಗೆ ಮತ್ತೊಂದಂದರೆ ಈ ಅಫ್ಘಾನಿಸ್ತಾನದ ಜೊತೆ ಭಾರತ ಒಳ್ಳೆಯ ಸಂಪರ್ಕವನ್ನು ಹೊಂದಿರೋದು. ಅಫ್ಘಾನಿಸ್ತಾನದ ಸಂಭ್ರಮಾಚರಣೆಯಲ್ಲಿ ಭಾರತ ಪಾಲ್ಗೊಂಡಿರೋದು ಪಾಕಿಸ್ತಾನದ ಪಾಲಿಗೆ ನಿಜಕ್ಕೂ ಕೂಡ ನಡುಕವನ್ನು ಹುಟ್ಟಿಸ್ತಾ ಇದೆ. ಏನಾಯಿತು ಹಾಗಾದರೆ? ಏನದು ಸಂಭ್ರಮಾಚರಣೆ? ಭಾರತ ಹೇಗೆ ಭಾಗಿಯಾಯಿತು? ಎಲ್ಲವನ್ನ ನೋಡ್ತಾ ಹೋಗೋಣ. ತಾಲಿಬಾನ್ ವಿಜಯೋತ್ಸವದಲ್ಲಿ ಭಾರತ ಭಾಗಿಯಾಗಿದೆ. ಇದರಿಂದ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತದ ವಿಜಯ ದಿನದಲ್ಲಿ ಭಾರತ ಭಾಗಿಯಾಗಿದೆ. ನವದೆಹಲಿಯಲ್ಲಿರುವಂತಹ ಅಫ್ಘಾನ್ ರಾಯಭಾರ ಕಚೇರಿಯಲ್ಲಿ ಈ ಒಂದು ಸಂಭ್ರಮಾಚರಣೆ ನಡೆಯುತ್ತೆ. ಇದಕ್ಕೆ ಭಾರತದ ಪ್ರಮುಖ ನಾಯಕರು ಅಥವಾ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. 2021 ಆಗಸ್ಟ್ನಲ್ಲಿ ಅಮೆರಿಕ ಪಡೆಗಳು ಅಫ್ಘಾನಿಸ್ತಾನವನ್ನು ತೊರೆದು ತಾಲಿಬಾನ್ ಅಧಿಕಾರ ಹಿಡಿದ ನೆನಪಿಗಾಗಿ ಒಂದು ವಿಜಯ ದಿನವನ್ನು ಹಮ್ಮಿಕೊಂಡಿರ್ತಾರೆ. ಈ ಆಚರಣೆಯಲ್ಲಿ ಭಾರತ ಕೂಡ ಭಾಗಿಯಾಗಿದೆ, ಅಟೆಂಡ್ ಆಗಿದೆ ಈ ಸೆಲೆಬ್ರೇಷನ್ಗೆ. ಇದು ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ. ನವದೆಹಲಿಯಲ್ಲಿರುವಂತಹ ಅಫ್ಘಾನ್ ರಾಯಭಾರ ಕಚೇರಿಯಲ್ಲಿ ಒಂದು ವಿಶೇಷ ಸೆಲೆಬ್ರೇಷನ್ ನಡೆಯಿತು. ಅಲ್ಲಿ ಭಾರತದ ವಿದೇಶಾಂಗ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದು ಇಡೀ ಜಗತ್ತೇ ಆಶ್ಚರ್ಯ ಪಡ್ತಾ ಇದೆ. ದಶಕಗಳಿಂದ ಅಫ್ಘಾನಿಸ್ತಾನದ ಮೇಲೆ ಏನು ಕಣ್ಣಿಟ್ಟಿದ್ದ ಪಾಕಿಸ್ತಾನವನ್ನು ಭಾರತದ ಈ ನಡೆ ಸಂಪೂರ್ಣವಾಗಿ ಕಂಗೆಡಿಸಿದ್ದು. ಭಾರತ ಹಾಗೂ ತಾಲಿಬಾನ್ ನಡುವೆ ಏನು ಈ ಒಂದು ಒಳ್ಳೆ ಸಂಬಂಧ ಬೆಳೀತಾ ಇದೆ ಅಥವಾ ಈ ದೋಸ್ತಿ ಬೆಳೀತಾ ಇದೆ, ಇದು ಪ್ರಾದೇಶಿಕ ಭದ್ರತೆಗೆ ಬೆದರಿಕೆ ಅಂತ ಪಾಕ್ ಬೊಬ್ಬೆ ಹೊಡಿತಾ ಇದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಈ ಸೌಹಾರ್ದಯುತ ಬಾಂಧವ್ಯ ತನ್ನ ಅಸ್ತಿತ್ವಕ್ಕೆ ದೊಡ್ಡ ಮಟ್ಟದಲ್ಲಿ ಧಕ್ಕೆಯನ್ನು ತರಬಹುದು ಎನ್ನುವಂಥ ಭೀತಿಯಲ್ಲಿ ಪಾಕಿಸ್ತಾನಕ್ಕೆ ನಿಜಕ್ಕೂ ಈಗ ಒಂದು ರೀತಿ ತೀವ್ರ ನಡುಕ ಶುರುವಾಗಿದೆ. ಹೀಗಾಗಿ ಇದು ಪ್ರಾದೇಶಿಕ ಭದ್ರತೆಗೆ ಧಕ್ಕೆ ತರುತ್ತೆ ಅಂತೆಲ್ಲ ಪಾಕಿಸ್ತಾನ ಹೇಳ್ತಾ ಇದೆ. ಭಾರತ ಅಫ್ಘಾನಿಸ್ತಾನದೊಂದಿಗೆ ಒಂದು ಐತಿಹಾಸಿಕ ಹಾಗೂ ದ್ವಿಪಕ್ಷೀಯ ಸಂಬಂಧಗಳನ್ನು ಗಟ್ಟಿಗೊಳಿಸೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ರಾಜತಾಂತ್ರಿಕ ಕೈಚಾಚಿದೆ. ಹೀಗಾಗಿ ಇದು ಸಾಕಷ್ಟು ಅಂದರೆ ಜಾಗತಿಕ ಮಟ್ಟದಲ್ಲಿ ನಿಜಕ್ಕೂ ಎಲ್ರಿಗೂ ಕೂಡ ಆಶ್ಚರ್ಯವಾಗುವಂಥ ಸಂಗತಿ. ಹಾಗೆ ಕಾಬೂಲ್ ಗೆಲುವಿನ ಸಂಭ್ರಮದಲ್ಲಿ ಭಾರತ ಕೂಡ ಭಾಗಿಯಾಗಿದೆ. ನಾನು ಆಗಲೇ ಹೇಳ್ದ ಹಾಗೆ ಅಂದರೆ ಯಾರೆಲ್ಲ ಭಾಗಿಯಾಗಿದ್ರು ನಾನು ಹೇಳಿದೆ, ಅಧಿಕಾರಿಗಳೆಲ್ಲ ಭಾರತದ ಅಧಿಕಾರಿಗಳು ಭಾಗಿಯಾಗಿದ್ರು ಅಂತ. ಅದನ್ನು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಾಬೂಲ್ ಗೆಲುವಿನ ಸಂಭ್ರಮದಲ್ಲಿ ಭಾರತ ಭಾಗಿಯಾಗಿದೆ. ಭಾರತದ ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಆನಂದ್ ಪ್ರಕಾಶ್ ಈ ಒಂದು ಸೆಲೆಬ್ರೇಷನಲ್ಲಿ ಅಂದರೆ ನವದೆಹಲಿಯಲ್ಲಿರುವಂಥ ಏನು ರಾಯಭಾರ ಕಚೇರಿ ಇದೆ, ಅಫ್ಘಾನ್ ರಾಯಭಾರ ಕಚೇರಿ, ಅಲ್ಲಿ ಸೆಲೆಬ್ರೇಷನ್ ಇತ್ತು. ಆ ಸೆಲೆಬ್ರೇಷನ್ನಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಆನಂದ್ ಪ್ರಕಾಶ್ ಅವರು ಭಾಗಿಯಾಗಿದ್ದರು. ಹಾಗೆ ಈ ಒಂದು ಸೆಲೆಬ್ರೇಷನ್ನಲ್ಲಿ PAI ವಿಭಾಗದ ನಿರ್ದೇಶಕಿ ಸ್ನೇಹಾ ದುಬೆ ಕೂಡ ಭಾಗಿಯಾಗಿದ್ದರು. ಇವರು ಯಾರಪ್ಪ ಅಂತ ಅಂದರೆ ಪ್ರಮುಖವಾಗಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ್ ಹಾಗೆ ಇರಾನ್ನ ವ್ಯವಹಾರವನ್ನು ನೋಡಿಕೊಳ್ಳುವಂಥ ಪ್ರಮುಖ ಅಧಿಕಾರಿಗಳಿವರು. ತಾಲಿಬಾನ್ ಧ್ವಜದ ಅಡಿಯಲ್ಲೇ ನಡೆದಂತಹ ಕಾರ್ಯಕ್ರಮಕ್ಕೆ ಭಾರತ ಸಾಕ್ಷಿಯಾಗಿದೆ. ರಾಜತಾಂತ್ರಿಕ ನಿಶ್ಚಲತೆಯನ್ನು ಮುರಿದು ಅಫ್ಘಾನ್ ಜೊತೆ ಸ್ನೇಹದ ಹಸ್ತವನ್ನು ಚಾಚಿದೆ ಭಾರತ. ಇದು ನಿಜಕ್ಕೂ ಈ ಸ್ನೇಹದ ಹಸ್ತವನ್ನು ಚಾಚಿರೋದು ನೆರೆ ರಾಷ್ಟ್ರ ಪಾಕಿಸ್ತಾನದ ಪಾಲಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿ ಹೋಗಿದೆ. ಹೀಗಾಗಿ ಒಂದು ಕಡೆ ಎಲ್ಲೂ ಕೂಡ ಪಾಕಿಸ್ತಾನ ಅಂದರೆ ನಿಜಕ್ಕೂ ವಿಶ್ವದಲ್ಲಿ ಅತ್ಯಂತ ಒಂಟಿಯಾಗಿ ಹೋಗ್ತಾ ಇದೆ ಪಾಕಿಸ್ತಾನ. ಒಂದು ಕಡೆ ತನ್ನೊಳಗೆ ದಂಗೆ ಹೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಹೊರಗಡೆನೂ ಕೂಡ ಸಪೋರ್ಟ್ ಸಿಗ್ತಾ ಇಲ್ಲ. ಏನೇ ಹೊರಗಡೆ ಇಷ್ಟು ದಿನಗಳ ಕಾಲ ಏನು ನಾಟಕ ಮಾಡ್ಕೊಂಡು ಬಂದಿತ್ತು ಪಾಕಿಸ್ತಾನ, ಆದರೆ ಎಲ್ಲವೂ ಕೂಡ ಇಡೀ ಜಾಗತಿಕ ಮಟ್ಟದಲ್ಲಿ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ಪಾಕಿಸ್ತಾನದ ಪರಿಸ್ಥಿತಿ ಸದ್ಯ ಅಯೋಮಯ ಆಗಿದೆ. ಈಗ ಯಾವ ರೀತಿ ಅಫ್ಘಾನಿಸ್ತಾನ ಹಾಗೆ ಭಾರತ ಆರ್ಥಿಕ ಮತ್ತು ವ್ಯಾಪಾರ ಸಹಕಾರವನ್ನು ಮಾಡಿಕೊಂಡಿದೆ, ಆ ಒಪ್ಪಂದಗಳ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಈ ರೀತಿ ಆಗಿರೋದ್ರಿಂದ ಅಂದರೆ ಒಂದು ಕಡೆ ಅಫ್ಘಾನಿಸ್ತಾನ ಹಾಗೆ ನಮ್ಮ ಭಾರತದ ನಡುವೆ ಒಂದು ಉತ್ತಮ ಸ್ನೇಹ ಸಂಬಂಧ ಎಲ್ಲ ಬೆಳೀತಾ ಇದೆ. ಸೆಲೆಬ್ರೇಷನಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ. ಇವೆಲ್ಲವೂ ಕೂಡ ಆಗ್ತಾ ಇರೋದ್ರಿಂದ ಪಾಕಿಸ್ತಾನ ಇದಕ್ಕೆ ರಿಯಾಕ್ಟ್ ಮಾಡಿದೆ. ಯಾವ ರೀತಿ ರಿಯಾಕ್ಟ್ ಮಾಡಿದೆ ಪಾಕಿಸ್ತಾನ? ಭಾರತದ ವಿರುದ್ಧ ಪಾಕ್ ಸೇನಾ ವಕ್ತಾರನ ವಿಷದ ನುಡಿ. ಏನು ಹೇಳಿದ್ದಾರೆ ಹಾಗಾದರೆ ಪಾಕ್ ಸೇನಾ ವಕ್ತಾರ? ನೋಡ್ತಾ ಹೋಗೋಣ. ತಾಲಿಬಾನ್ ಮತ್ತು ಭಾರತದ ನಿಕಟತೆ ಕಂಡು ಪಾಕ್ ಸೇನಾ ವಕ್ತಾರ ಕೆಂಡಾಮಂಡಲರಾಗಿದ್ದಾರೆ. ತಾಲಿಬಾನ್ ಭಾರತದ ಸೇವಕರಂತೆ ವರ್ತಿಸ್ತಾ ಇದೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಲೆಫ್ಟಿನೆಂಟ್ ಜನರಲ್ ಅಹ್ಮದ್ ಶರೀಫ್.
ಭಾರತ ಹಾಗೂ ಅಫ್ಘಾನಿಸ್ತಾನದ ನಡುವೆ ಈ ಹೊಸ ಸ್ನೇಹ ಏನು ಬೆಳೀತಾ ಇದೆ. ಅಫ್ಕೋರ್ಸ್ ಆಬ್ವಿಯಸ್ಲಿ ಇದು ಪಾಕಿಸ್ತಾನ ಸೇನೆ ಅಥವಾ ಪಾಕಿಸ್ತಾನ ಇದನ್ನು ಸಹಿಸಿಕೊಳ್ತಾ ಇಲ್ಲ. ಹೀಗಾಗಿ ISPRನ ವಕ್ತಾರ, ಪಾಕಿಸ್ತಾನ ಸೇನೆಯ ISPRನ ವಕ್ತಾರ ಲೆಫ್ಟಿನೆಂಟ್ ಜನರಲ್ ಅಹಮದ್ ಶರೀಫ್ ಚೌಧರಿ ಭಾರತದ ವಿರುದ್ಧ ಒಂದು ನೇರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಾಗೆ ತಮ್ಮ ತೀವ್ರ ಹತಾಶೆಯನ್ನು ಕೂಡ ಅವರು ಹೊರಹಾಕಿದ್ದಾರೆ. ತಾಲಿಬಾನ್ ಭಾರತದ ಕೈಗೊಂಬೆ ಹಾಗೂ ಸೇವಕರಂತೆ ವರ್ತಿಸ್ತಾ ಇದೆ ಅಂತ ಅವರು ಕಿಡಿಕಾರಿದ್ದಾರೆ. ಅಫ್ಘಾನಿಸ್ತಾನದ ಭೂಮಿಯನ್ನು ಬಳಸಿಕೊಂಡು ಭಾರತ ಪಾಕಿಸ್ತಾನದಲ್ಲಿ ಒಂದು ಅಸ್ಥಿರತೆಯನ್ನು ಉಂಟು ಮಾಡ್ತಾ ಇದೆ ಅಂತ ಒಂದು ಆಧಾರರಹಿತ ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ತನ್ನ ರಾಜಕೀಯ ಹಾಗೂ ಸೇನಾ ಹಿಡಿತ ಸಂಪೂರ್ಣವಾಗಿ ಕೈ ತಪ್ಪಿದ್ರಿಂದ ಪಾಕಿಸ್ತಾನ ನಿಜಕ್ಕೂ ಕಂಗೆಟ್ಟು ಹೋಗಿದೆ. ಸದಾ ಭಾರತದ ವಿರುದ್ಧ ಅಲ್ಲಿರುವಂಥ ಟೆರರಿಸಮ್ನ, ಪಾಕಿಸ್ತಾನ ಅಂತ ಅಂದರೆ ನೆನಪಾಗೋದೆ ಟೆರರಿಸಮು, ಆ ಭಯೋತ್ಪಾದನೆಯನ್ನೇ ಅಸ್ತ್ರವಾಗಿ ಬಳಸ್ತಾ ಇದ್ದ ತನಗೆ ಈಗ ಅಫ್ಘಾನಿಸ್ತಾನವೇ ತನ್ನ ಜೊತೆ ಇಲ್ಲ, ಭಾರತದ ಜೊತೆ ಇದೆ ಅನ್ನೋದು ನಿಜಕ್ಕೂ ಕೂಡ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೇನೆ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಒಂದು ರಾಜಕೀಯ ವಲಯದಲ್ಲೂ ಕೂಡ ಭಾರತದ ಹೆಚ್ಚುತ್ತಾ ಇರುವ ಪ್ರಭಾವದ ಬಗ್ಗೆ ತೀವ್ರ ಆತಂಕ ಹಾಗೂ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ಇದರ ಜೊತೆಗೆ ಭಾರತ ಅಫ್ಘಾನಿಸ್ತಾನಕ್ಕೆ ಯಾವ ರೀತಿ ಸಹಾಯ ಮಾಡ್ತು, ಈ ಸಂಬಂಧ ಇಷ್ಟು ಗಟ್ಟಿಯಾಗೋದಕ್ಕೆ ಕಾರಣ ಏನು, ಎಲ್ಲವನ್ನು ನೋಡ್ತಾ ಹೋಗೋಣ. ಇದರ ಹಿಂದೆ ಒಂದು ಬೇರೆ ಸ್ಟೋರಿನೇ ಇದೆ. ಮಾನವೀಯತೆಯ ಹಾದಿ, ಸ್ನೇಹದ ಏಣಿ, ಯಾವ ರೀತಿ ಹಿಂದೆ ಭಾರತದ ಕಡೆಯಿಂದ ಅಫ್ಘಾನಿಸ್ತಾನಕ್ಕೆ ಸಹಾಯ ಆಗಿದೆ ಅಂತ ನೋಡೋಣ. ಸಂಕಷ್ಟದ ಸಮಯದಲ್ಲಿ ಅಫ್ಘಾನಿಸ್ತಾನಕ್ಕೆ ಭಾರತದ ಮೃದು ರಾಜತಾಂತ್ರಿಕತೆ ನೆರವಾಗಿತ್ತು. ಯಾವ ರೀತಿ? ಸಾವಿರಾರು ಟನ್ ಗೋಧಿ ಆಗಿರ್ಬೋದು, ಔಷಧಿ, ಹಾಗೆ ಈ ಕೊರೋನಾ ಅಂಥ ಸಂದರ್ಭದಲ್ಲಿ ಕೋವಿಡ್ ಲಸಿಕೆಗಳನ್ನು ಭಾರತ ಅಫ್ಘಾನಿಸ್ತಾನಕ್ಕೆ ಕಳುಹಿಸಿಕೊಟ್ಟಿತ್ತು. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದಾಗ ಅಲ್ಲಿ ತೀವ್ರವಾದಂತಹ ಅರಾಜಕತೆ ಸೃಷ್ಟಿಯಾಗಿತ್ತು. ಹಲವು ದೇಶಗಳು ಅಫ್ಘಾನಿಸ್ತಾನದ ಜೊತೆ ಸಂಬಂಧವನ್ನು ಕಟ್ ಮಾಡ್ಕೊಂಡಿದ್ವು. ಆದರೆ ಭಾರತ ಮಾತ್ರ ಅಲ್ಲಿನ ಜನರ ಸಂಕಷ್ಟಕ್ಕೆ ಸ್ಪಂದಿಸಿತ್ತು, ಹಾಗೆ ತನ್ನ ಮೃದು ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತ್ತು. ಸಾವಿರಾರು ಟನ್ ಗೋಧಿ ಆಗಿರ್ಬೋದು ಅಥವಾ ಎಮರ್ಜೆನ್ಸಿ ಮೆಡಿಸಿನ್ಸ್ ಆಗಿರ್ಬೋದು, ತುರ್ತು ಔಷಧಿಗಳು, ಹಾಗೆ ಕೋವಿಡ್ ಡ್ರಾಪ್ಸ್ಗಳನ್ನು, ಲಸಿಕೆಗಳನ್ನು ಕಳುಹಿಸಿಕೊಡುವ ಮೂಲಕ ಮಾನವೀಯತೆಯ ನೆರವು ನೀಡಿದ್ದಲ್ಲದೆ ಇದರ ಜೊತೆಗೆ ಕಾಬೂಲ್ಗೆ ತಾಂತ್ರಿಕ ತಂಡವನ್ನು ರವಾನಿಸಿ ಸಂಬಂಧಗಳನ್ನು ಮತ್ತೆ ರೀಸ್ಟಾರ್ಟ್ ಮಾಡಿಕೊಳ್ತು. ಪಾಕಿಸ್ತಾನ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದ್ರೂ ಕೂಡ ಪರ್ಯಾಯ ಮಾರ್ಗಗಳ ಮೂಲಕ ವ್ಯಾಪಾರವನ್ನು ಭಾರತ ಮುಂದುವರಿಸುತ್ತೆ. ಈ ಹಿಂದೆ ಅಫ್ಘಾನ್ನಲ್ಲಿ ಒಂದು ಸಂಸತ್ ಭವನ ಆಗಿರ್ಬೋದು, ಪ್ರಮುಖ ರಸ್ತೆಗಳಾಗಿರ್ಬೋದು, ಹಾಗೆ ಡ್ಯಾಮ್ಗಳನ್ನು ನಿರ್ಮಿಸಿಕೊಡೋ ಮೂಲಕ ಭಾರತ ಅಫ್ಘಾನ್ ಜನರ ಮನಸ್ಸನ್ನು, ಹೃದಯವನ್ನು ಗೆದ್ದಿತ್ತು. ಈ ಅಪಾರ ಗೌರವ ಹಾಗೆ ಈ ಮಾನವೀಯ ಸಂಬಂಧ ಏನಿದೆ ಇದು ತಾಲಿಬಾನ್ ಆಡಳಿತವನ್ನು ಭಾರತದತ್ತ ಸೆಳೆಯುವಂತೆ ಮಾಡಿದೆ. ಈ ರೀತಿ ಹಿಂದೆ ಏನೆಲ್ಲ ಸಹಾಯ ಮಾಡಿತ್ತು, ಈ ಸಹಾಯ ಇವತ್ತಿನ ಈ ಒಂದು ಗಟ್ಟಿ ಬಾಂಧವ್ಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಆದರೆ ಇಷ್ಟೆಲ್ಲ ಸಹಾಯ ಮಾಡೋದಕ್ಕೆ ಕಾರಣ ಏನು? ಹಾಗಾದರೆ ಭಾರತಕ್ಕೆ ಅಫ್ಘಾನ್ ಯಾಕೆ ಮುಖ್ಯ ಆಗುತ್ತೆ, ಎಷ್ಟು ಮುಖ್ಯ ಆಗುತ್ತೆ, ಯಾಕೆ ಅಷ್ಟು ಏನು ಇಂಪಾರ್ಟೆನ್ಸ್ ಇದೆ ಅಫ್ಘಾನಿಸ್ತಾನದ್ದು ನಮ್ಮ ಭಾರತಕ್ಕೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, ತಾಲಿಬಾನ್ ಸರ್ಕಾರವನ್ನು ಭಾರತ ಇನ್ನೂ ಕೂಡ ಔಪಚಾರಿಕವಾಗಿ ಗುರುತಿಸಿಲ್ಲ. ಆದರೂ ರಾಜತಾಂತ್ರಿಕ ಹಾಗೆ ವ್ಯಾಪಾರ ಸಂಬಂಧಗಳನ್ನು ವೃದ್ಧಿಸಿಕೊಳ್ತಾ ಇದೆ ಭಾರತ. ಅಫ್ಘಾನ್ ಮಣ್ಣು ಯಾವುದೇ ಕಾರಣಕ್ಕೂ ಭಾರತ ವಿರೋಧಿ ಭಯೋತ್ಪಾದನಾ ಕೃತ್ಯಗಳಿಗೆ ಬಳಕೆಯಾಗಬಾರ್ದು ಅನ್ನೋದು ಭಾರತದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಗುರಿ. ಈಗ ಪಾಕಿಸ್ತಾನದಲ್ಲಿ ಯಾವ ರೀತಿ ಟೆರರಿಸಂ ಇದೆ, ಅದು ಮುಖ್ಯವಾಗಿ ಯಾವ ದೇಶದ ವಿರುದ್ಧ ಬಳಕೆ ಆಗ್ತಾ ಇದೆ? ಭಾರತದ ವಿರುದ್ಧ. ಅಫ್ಘಾನಲ್ಲಿ ಆ ರೀತಿ ಆಗಬಾರ್ದು, ಯಾವುದೇ ಕಾರಣಕ್ಕೂ ಆ ಮಣ್ಣಲ್ಲಿ ಭಾರತ ವಿರೋಧಿ ಭಯೋತ್ಪಾದನಾ ಕೃತ್ಯಗಳು ನಡೀಬಾರ್ದು ಅಂತ ಭಾರತದ ಫಸ್ಟ್ ಟಾರ್ಗೆಟ್ ಇದೇನೆ. ಹಾಗೆ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಅಫ್ಘಾನಿಸ್ತಾನದ ಮೂಲಕ ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ನೇರ ಸಂಪರ್ಕವನ್ನು ಸಾಧಿಸಿ ವ್ಯಾಪಾರವನ್ನು ವೃದ್ಧಿಸೋದು ಎರಡನೇ ಮಹತ್ವದ ಮಾಸ್ಟರ್ ಪ್ಲಾನ್. ಯಾಕಂದರೆ ಪಾಕಿಸ್ತಾನ ಈಗ ಯುದ್ಧ ಗಿದ್ದ ಅಂತೆಲ್ಲ ಬಂದಾಗ ಪಾಕಿಸ್ತಾನ ಈಗ ಹೆಂಗೆ ಹಾರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡ್ತೀವಿ ಅಂತ ಇರಾನ್ ಎಲ್ಲ ಹೆಂಗೆ ಹೆದರಿಸುತ್ತೋ ಅದೇ ರೀತಿ ತನ್ನ ವ್ಯಾಪಾರ ಮಾರ್ಗ, ವಾಯು ಮಾರ್ಗವನ್ನೆಲ್ಲ ಬಂದ್ ಮಾಡಿದ್ರೆ ಬೇರೆ ಆಪ್ಷನ್ ಬೇಕಲ್ವ ಭಾರತಕ್ಕೆ. ಹೀಗಾಗಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಭಾರತ ಮಾಡ್ಕೊಂಡಿದೆ. ಅದು ಹೆಂಗಂದ್ರೆ ಈ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಅಫ್ಘಾನಿಸ್ತಾನದ ಮೂಲಕ ಮಧ್ಯ ಏಷ್ಯಾದ ರಾಷ್ಟ್ರಗಳಿಗೆ ನೇರ ಸಂಪರ್ಕವನ್ನು ಸಾಧಿಸಿ ವ್ಯಾಪಾರವನ್ನು ವೃದ್ಧಿಸೋದು ಎರಡನೇ ಒಂದು ಮಹತ್ವದ ಮಾಸ್ಟರ್ ಪ್ಲಾನ್. ಮತ್ತೊಂದು ಕಡೆ ಜಾಗತಿಕ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಗಳಿಸೋದಕ್ಕೆ ತಾಲಿಬಾನ್ಗೆ ಭಾರತದಂತಹ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಬೆಂಬಲ ನಿಜಕ್ಕೂ ಕೂಡ ಬೇಕು. ಹೀಗಾಗಿಯೇ
ವಿಜಯೋತ್ಸವದಂದು ನವದೆಹಲಿಯ ತಾಲಿಬಾನ್ ರಾಯಭಾರಿ ಮುಫ್ತಿ ಅಹ್ಮದ್ ನೂರ್ ಅವರು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ವಿಶೇಷ ಧನ್ಯವಾದವನ್ನು ಕೂಡ ಅರ್ಪಿಸಿದ್ರು. ಎರಡೂ ದೇಶಗಳ ನಡುವಿನ ಈ ಹೊಸ ಸಂಬಂಧ ಪಾಕಿಸ್ತಾನದ ಪ್ರಭಾವವನ್ನು ಸಂಪೂರ್ಣವಾಗಿ ಕುಗ್ಗಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಈಗ ಯಾರೂ ಕೂಡ ಪಾಕಿಸ್ತಾನದ ಜೊತೆ ಇಲ್ಲ, ಯಾಕಂದರೆ ಇದು ಪಾಕಿಸ್ತಾನನೇ ತೋಡ್ಕೊಂಡಿರುವಂಥ ಗುಂಡಿ. ಈ ರೀತಿ ಟೆರರಿಸಮ್ನ ಸಪೋರ್ಟ್ ಮಾಡ್ಕೊಂಡು ಬಂದರೆ, ತನಗೆ ಸಪೋರ್ಟ್ ಮಾಡೋರ ವಿರುದ್ಧ ಯುದ್ಧ ಸಾರಿದರೆ ಯಾರು ತಾನೇ ಜೊತೆಗಿರ್ತಾರೆ? ಒಂದು ಕಡೆ ಅಫ್ಘಾನಿಸ್ತಾನ ಹಾಗೆ ಭಾರತದ ಸ್ನೇಹ ಸಂಬಂಧ ಗಟ್ಟಿಯಾಗ್ತಾ ಇದೆ. ಇದು ಪಾಕಿಸ್ತಾನಕ್ಕೆ ನಡುಕವನ್ನು ಹುಟ್ಟಿಸ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಈಗ ಜೀ ಕ್ರೀಡಾ ನ್ಯೂಸ್ ಟಿಯನ್ನೇ 3ನೇ ಸ್ಟೋರಿಯತ್ತ ಗಮನ ಹರಿಸೋಣ. ಪಾಕಿಸ್ತಾನ ಅಂದಮೇಲೆ ಅಲ್ಲಿ ಸುಳ್ಳಿಗೇನು ಬರ ಇಲ್ಲ. ಪಾಕಿಸ್ತಾನ ಏನೆಲ್ಲ ಸ್ಟೇಟ್ಮೆಂಟ್ಸ್ ಕೊಡುತ್ತೆ ಎಲ್ಲವನ್ನೂ ಕೂಡ ನಾವು ನಂಬೋದಕ್ಕೆ ಸಾಧ್ಯನೇ ಇಲ್ಲ. 99% ಬರುವಂಥದ್ದು ಎಲ್ಲವೂ ಕೂಡ ಸುಳ್ಳು. ನಾವು ಭಯೋತ್ಪಾದನೆಯನ್ನು ಪೋಷಿಸ್ತಾ ಇಲ್ಲ, ನಮ್ಮಲ್ಲಿ ಉಗ್ರರೇ ಇಲ್ಲ ಅಂತೆಲ್ಲ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ಪಾಕಿಸ್ತಾನ ಕೊಡ್ತಾ ಇತ್ತು. ಆದರೆ ಈಗ ಜಾಗತಿಕವಾಗಿ ಪಾಕಿಸ್ತಾನದ ಬಣ್ಣ ಬಯಲಾಗಿದೆ. ಜಗತ್ತಿನ ಮುಂದೆ ಆ ದೇಶ ಎಷ್ಟೇ ನಾಟಕ ಆಡಿದರೂ ಕೂಡ ಸತ್ಯ ಮಾತ್ರ ಆಗಾಗ ಹೊರಗಡೆ ಬರ್ತಾನೆ ಇರುತ್ತೆ. ಈಗ ಮತ್ತೆ ಅದೇ ರೀತಿ ಮತ್ತೊಂದು ಘಟನೆ ಆಗಿದೆ. ಆ ದೇಶದ ಧರ್ಮಗುರು ಒಬ್ಬರು, ಅಂದರೆ ಮೌಲ್ವಿ ಅಂತ ಏನು ಕರಿತೀವಿ, ಅವರೇ ಒಂದು ಸತ್ಯವನ್ನು ಬಟಾಬಯಲು ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅವರು? ಕಾಶ್ಮೀರದಲ್ಲಿ ರಕ್ತಪಾತವನ್ನು ಹರಿಸೋದಕ್ಕೆ ಕುಖ್ಯಾತ ಉಗ್ರ ಹಫೀಜ್ ಸಯೀದ್ ಈತ ಏನು ಮಾಡಿದ್ದಾನೆ ಅಂದರೆ ಬರೋಬ್ಬರಿ 10,000 ಉಗ್ರರನ್ನು ನುಗ್ಸಿದ್ದ, ಕಾಶ್ಮೀರದ ಒಳಗಡೆ ನುಗ್ಸಿದ್ದಾನೆ. ಅಂದರೆ ಇವರು ಈ ಸ್ಟೇಟ್ಮೆಂಟ್ನ ಬೇಕಂತ ಹೇಳಿಲ್ಲ, ಈ ಹಫೀಜ್ ಸಯೀದ್ನ ಸಾಧನೆಗಳನ್ನು ಅವರು ವರ್ಣಿಸ್ತಾ ಇದ್ರು. ಆ ಥರ ವರ್ಣಿಸ್ತಾ ಇರಬೇಕಾದ್ರೆ ಈ ಒಂದು ವಿಚಾರ ಕೂಡ ಬಂದಿದೆ ಬಾಯಿ ತಪ್ಪಿ. ಅಂದರೆ ಕಾಶ್ಮೀರದಲ್ಲಿ ರಕ್ತಪಾತವನ್ನು ಹರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಹಫೀಜ್ ಸಯೀದ್ ಬರೋಬ್ಬರಿ 10,000 ಉಗ್ರರನ್ನು ಕಾಶ್ಮೀರದ ಒಳಗಡೆ, ಭಾರತದ ಒಳಗಡೆ ನುಗ್ಸಿದ್ದ. ಇದು ಆತನ ಸಾಧನೆ ಅಂತ ಅವರೇ ಬಾಯಿ ಬಿಟ್ಟಿದ್ದಾರೆ. ಒಂದು ಕಡೆ ಪಾಕಿಸ್ತಾನ ಇಲ್ಲ, ನಮ್ಮ ದೇಶದಲ್ಲಿ ಉಗ್ರರಿಲ್ಲ, ನಾವು ಉಗ್ರರನ್ನು ಪೋಷಿಸ್ತಾ ಇಲ್ಲ, ಉಗ್ರ ಪೋಷಕ ರಾಷ್ಟ್ರ ಅಲ್ಲ ಅಂತೆಲ್ಲ ಅದು ಹೇಳ್ಕೊಂಡು ಬರ್ತಾ ಇದೆ. ಆದರೆ ಈಗ ಇವರು ಮೌಲ್ವಿ ಒಬ್ಬರು, ಧರ್ಮಗುರು ಒಬ್ಬರು ಹೇಳಿರುವಂತಹ ಸ್ಟೇಟ್ಮೆಂಟ್, ಈ ವಿಡಿಯೋ ಈಗ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. TNA 3ನೇ ಸುದ್ದಿಯಲ್ಲಿ ಪಾಕ್ ಮೌಲ್ವಿ ಬಿಚ್ಚಿಟ್ಟ ಹಫೀಜ್ ಸಯೀದ್ನ ಪಾಪದ ಪುರಾಣದ ಬಗ್ಗೆ ಇನ್ ಡೀಟೇಲ್ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪಾಪಿ ಪಾಕಿಸ್ತಾನದ ಬಣ್ಣ ಬಯಲಾಗಿದೆ. ಅದು ಕೂಡ ಅವರ ದೇಶದ ಧರ್ಮಗುರು ಬಾಯಿಂದ ಬಂದಿರುವಂತಹ ಸತ್ಯ. ಕಾಶ್ಮೀರಕ್ಕೆ 10,000 ಉಗ್ರರ ರವಾನೆಯಾಗಿದೆ ಅಂತ ಸತ್ಯವನ್ನು ಒಪ್ಕೊಂಡಿದ್ದಾರೆ ಪಾಕ್ನ ಧರ್ಮಗುರು, ಅಥವಾ ನಾವು ಮೌಲ್ವಿ ಅಂತ ಏನು ಕರಿತೀವಿ ಅವರು. ಲಷ್ಕರ್ ಎ ತೊಯ್ಬಾ ಸಂಸ್ಥಾಪಕ ಹಫೀಜ್ ಸಯೀದ್ನ ಪಾಪ ಕೃತ್ಯ ಏನಿದೆ ಇದು ಜಗಜ್ಜಾಹೀರಾಗಿದೆ. ಹಾಗಾದರೆ ಅವ್ರು ಏನೆಲ್ಲ ಹೇಳ್ತಾ ಹೋದ್ರು ಎಲ್ಲವನ್ನ ನಾವು ನೋಡ್ತಾ ಹೋಗೋಣ. ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದ್ದಂತಹ ಪಾಕಿಸ್ತಾನದ ನಿಜ ಬಣ್ಣ ಹಾಗೂ ಕುತಂತ್ರ ಈಗ ಆ ದೇಶದ ಧರ್ಮಗುರುವಿನ ಹೇಳಿಕೆಯಿಂದಲೇ ನಿಜಕ್ಕೂ ಕೂಡ ಜಗಜ್ಜಾಹೀರಾಗಿದೆ. ಬಹವಲ್ಪುರದಲ್ಲಿ ನಡೆದ ಒಂದು ಸಾರ್ವಜನಿಕ ರ್ಯಾಲಿ ಇರುತ್ತೆ. ಅಲ್ಲಿ ಕುಖ್ಯಾತ ಉಗ್ರ ಹಾಗೂ ಲಷ್ಕರ್ ಎ ತೊಯ್ಬಾ LET ಅಂತ ನಾವೇನು ಕರಿತೀವಿ ಅದರ ಸಂಸ್ಥಾಪಕ ಹಫೀಜ್ ಸಯೀದ್ನನ್ನು ಸಮರ್ಥಿಸಿಕೊಳ್ಳುವಂತಹ ಬರದಲ್ಲಿ ಮೌಲಾನಾ ನಾಸಿರ್ ಮದನಿ ಕಾಶ್ಮೀರದಲ್ಲಿ ವಿಧ್ವಂಸಕ ಕೃತ್ಯ ಹಾಗೆ ರಕ್ತ ದೋಕಳಿಯನ್ನು ಹರಿಸೋದಕ್ಕೆ ಹಫೀಜ್ 10,000 ಉಗ್ರರನ್ನು ಕಳಿಸಿದ್ದ ಎನ್ನುವಂಥ ಒಂದು ಆಘಾತಕಾರಿ ಸತ್ಯವನ್ನು ಅವರು ಹೆಮ್ಮೆಯಿಂದ ಆತ ಹೇಳ್ಕೊಂಡಿದ್ದಾನೆ. ಈತ ಮಾಡಿರುವಂಥ ಈ ವಿವಾದಾತ್ಮಕ ಭಾಷಣದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಂಚಲನವನ್ನು ಉಂಟು ಮಾಡ್ತಾ ಇದ್ದು, ಕಾಶ್ಮೀರದಲ್ಲಿ ಭಯೋತ್ಪಾದನೆ ಸ್ಪ್ರೆಡ್ ಆಗೋದಕ್ಕೆ ಪಾಕಿಸ್ತಾನದ ನೇರ ಪಾತ್ರ ಇದೆ ಅನ್ನೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ. ಧರ್ಮಗುರುವಿನ ಈ ಒಂದು ಬಹಿರಂಗ ಹೇಳಿಕೆಯಿಂದ, ಸತ್ಯಾಲಾಪದಿಂದಾಗಿ ಪಾಕಿಸ್ತಾನ ಸರ್ಕಾರ ಹಾಗೆ ಸೇನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರವಾದಂತಹ ಮುಜುಗರ ಉಂಟಾಗಿದೆ. ಜಾಗತಿಕ ವೇದಿಕೆಯಲ್ಲಿ ಅದರ ಮುಖವಾಡ ಸಂಪೂರ್ಣವಾಗಿ ಕಳಚಿ ಬಿದ್ದಿದೆ. ಇದೇನು ಮೊದಲಲ್ಲ, ಈ ರೀತಿ ಸತ್ಯಗಳು ಅವಾಗವಾಗ ಕೋಇನ್ಸಿಡೆಂಟ್ ಆಗಿ ಹೊರಗಡೆ ಬರ್ತಾನೆ ಇರುತ್ತೆ. ಬಟ್ ಸ್ಟಿಲ್ ಪಾಕಿಸ್ತಾನ ಏನು ಇದರಿಂದ ಬುದ್ಧಿನ ಕಲಿಯೋದಿಲ್ಲ, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತೆ. ಈಗ ಅವರದೇ ಧರ್ಮಗುರು ಹೇಳಿರುವಂಥ ಸ್ಟೇಟ್ಮೆಂಟ್ ಸದ್ಯ ಪಾಕಿಸ್ತಾನಕ್ಕೆ ಸಾಕಷ್ಟು ಮುಜುಗರವನ್ನು ತಂದು ಕೊಟ್ಟಿದೆ. ಹಾಗೆ ಹಫೀಜ್ ಸಯೀದ್ಗಾಗಿ ಆ ಮೌಲ್ವಿ ಹೇಳಿರುವಂಥ ಸ್ಫೋಟಕ ಹೇಳಿಕೆ ಅದು. ಹಾಗೆ ನಾನು ಆಗಲೇ ಹೇಳಿದೆ, ಈ ಹಫೀಜ್ ಸಯೀದ್ನನ್ನು ಈಗ ನಮಗೇನೋ ಆತ ಉಗ್ರ, ಬಟ್ ಅವ್ರ ದೇಶದವರಿಗೆ ಅವನೊಬ್ಬ ಹೀರೋ ಆಗಿರ್ತಾನೆ. ಯಾಕಂದರೆ ಅವ್ರ ಮಾತನ್ನ ಕೇಳಿಕೊಂಡು ಬೇರೆ ದೇಶಗಳಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡೆಸ್ತೋರು ಪಾಕಿಸ್ತಾನದ ಪಾಲಿಗೆ ಉಗ್ರರೇ ಅಲ್ಲಿ ಹೀರೋಗಳು. ಆತನನ್ನು ಒಂದಷ್ಟು ಹೊಗಳಿದ್ದಾರೆ ಈ ಮೌಲ್ವಿ. ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಹಫೀಜ್ ಸಯೀದ್ಗಾಗಿ ಮೌಲ್ವಿ ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನದು ಹೇಳಿಕೆಗಳು ಅಂತ ನೋಡ್ತಾ ಹೋಗೋದಾದರೆ, ಸದ್ಯ ಈಗ ಹಫೀಜ್ ಸಯೀದ್ ಪಾಕಿಸ್ತಾನದ ಜೈಲಲ್ಲಿದ್ದಾನೆ.
ಆ ಜೈಲಲ್ಲಿರುವಂತಹ ಹಫೀಜ್ ಸಯೀದ್ನನ್ನ ತ್ಯಾಗಿ ಅಂತ ಕರೆದಿದ್ದಾನೆ ನಾಸಿರ್ ಮದನಿ. ಆತ ಒಬ್ಬ ತ್ಯಾಗಿ, ದೇಶಕ್ಕಾಗಿ ತ್ಯಾಗ ಮಾಡಿ ಜೈಲಿಗೆ ಹೋಗಿದ್ದಾನೆ ಅಂತ ಅವರ ಮಾತಿನ ಅರ್ಥ. ಹೀಗಾಗಿ ತ್ಯಾಗಿ ಅಂತ ಕರೆದಿದ್ದಾರೆ. ಈ ರೀತಿ ಕರೆದು ಸಮರ್ಥಿಸಿಕೊಳ್ಳುವಂತಹ ಭರದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ಪಾಕಿಸ್ತಾನ್ ಮಾರ್ಕಜಿ ಮುಸ್ಲಿಂ ಲೀಗ್ ವೇದಿಕೆಯಲ್ಲಿ ಪ್ರಚೋದನಕಾರಿ ಭಾಷಣವನ್ನು ಮಾಡಿರುವಂಥ ಈತ ಕಾಶ್ಮೀರದಲ್ಲಿ ಹೋರಾಡೋದಕ್ಕೆ ಹಾಗೆ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಸಯೀದ್ 10,000 ಕಮಾಂಡೋಗಳನ್ನು ಸಿದ್ಧಪಡಿಸಿ ಕಳಿಸಿದ್ದ ಅಂತ ಹೆಮ್ಮೆಯಿಂದ ಈತ ಮೌಲ್ವಿ ಒಪ್ಕೊಂಡಿದ್ದಾನೆ. ಈ ಮೂಲಕ ಕಾಶ್ಮೀರದಲ್ಲಿ ಏನೆಲ್ಲ ಈ ಉಗ್ರರ ನುಸುಳುವಿಕೆ ನಡೆಯುತ್ತೆ, ಉಗ್ರರ ಚಟುವಟಿಕೆ ಸ್ಪ್ರೆಡ್ ಆಗುತ್ತೆ, ಅದೆಲ್ಲವೂ ಕೂಡ ಏನಿದೆ ಅದರ ಹಿಂದೆ ಪಾಕಿಸ್ತಾನಿ ಉಗ್ರ ಸಂಘಟನೆಗಳ ನೇರ ಕೈವಾಡ ಇರೋದು ಮತ್ತೊಮ್ಮೆ ಕನ್ಫರ್ಮ್ ಆಗಿದೆ. ಹಫೀಜ್ ಸಯೀದ್ನ ಸೂಚನೆಯಂತೆಯೇ ತಾನು ಈ ಘೋಷಣೆ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಮೌಲ್ವಿ ತಿಳಿಸಿದ್ದಾನೆ. ಮುಂದಿನ ದಿನಗಳಲ್ಲಿ ಮತ್ತೆ ಈಗ ಪಾಸ್ಟ್ ಓಕೆ, ಬಟ್ ಮುಂದೆ ಕೇಳಿ, ಮುಂದೆನೂ ಇವ್ರದ್ದು ಪ್ಲಾನ್ ಇದೆ. 10,000 ಜಿಹಾದಿಗಳನ್ನು ಕಾಶ್ಮೀರಕ್ಕೆ ನುಗ್ಸ್ತೀವಿ ಅಂತ ಒಂದು ಬಹಿರಂಗ ಬೆದರಿಕೆಯನ್ನು ಈತ ಹಾಕಿದ್ದಾನೆ. ಹೀಗಾಗಿ ಭಾರತೀಯ ಭದ್ರತಾ ಪಡೆಗಳ ತೀವ್ರ ಕೆಂಗಣ್ಣಿಗೂ ಕೂಡ ಈತ ಗುರಿಯಾಗಿ ಹೋಗಿದ್ದಾನೆ. ಅವರು ಏನೇ ಮಾಡ್ಕೊಳ್ಬಹುದು, ಬಟ್ ನಮ್ಮ ವೀರ ಯೋಧರು ಎಲ್ಲವನ್ನೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಎಲ್ಲವೂ ಕೂಡ ಅಂದರೆ ಯಾವುದೇ ಕಾರಣಕ್ಕೂ ಆ ಉಗ್ರರ ಆಟಗಳು ಇನ್ನು ಮುಂದೆ ಭಾರತದಲ್ಲಿ ನಡೆಯೋದಿಲ್ಲ. ಹಾಗೆ ಈತ ಸದ್ಯ ಹಫೀಜ್ ಸಯೀದ್ ಪಾಕಿಸ್ತಾನದ ಜೈಲಲ್ಲಿದ್ದಾನೆ. ಆತನೇ ಹೇಳಿರೋದು ನನಗೆ ಈ ರೀತಿ ಸ್ಟೇಟ್ಮೆಂಟ್ ಕೊಡು ಅಂತ ಆತನೇ ಹೇಳಿರೋದು ಅಂತಲೂ ಕೂಡ ಈ ಮೌಲ್ವಿ ಉಲ್ಲೇಖವನ್ನು ಮಾಡಿದ್ದಾನೆ. ಹಾಗೆ ಮುಂದೆ 10,000 ಜಿಹಾದಿಗಳನ್ನು ಕಾಶ್ಮೀರಕ್ಕೆ ನುಗ್ಸೋದಾಗಿ ಒಂದು ಬಹಿರಂಗ ಬೆದರಿಕೆಯನ್ನು ಕೂಡ ಈತ ಹಾಕಿದ್ದಾನೆ. ಜೊತೆಗೆ ಈತ ಹಫೀಜ್ ಸಯೀದ್ ಏನಿದ್ದಾನೆ, ಈತ ದೇಶಕ್ಕಾಗಿ ದೊಡ್ಡ ತ್ಯಾಗ ಮಾಡಿದ್ದಾನೆ, ಈತ ಒಬ್ಬ ದೊಡ್ಡ ತ್ಯಾಗಿ ಅಂತೆಲ್ಲ ಹೇಳಿಕೊಂಡು ಅದನ್ನು ಸಮರ್ಥಿಸಿಕೊಳ್ಳುವಂತಹ ಭರದಲ್ಲಿ ಈ ಒಂದಷ್ಟು ವಿಚಾರಗಳನ್ನು ಆ ಮೌಲ್ವಿ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ಈ ಹಿಂದೆ ಯಾವಾಗೆಲ್ಲ ಭಾರತ ಆರೋಪವನ್ನು ಮಾಡ್ತಾ ಇತ್ತು, ಅಂದರೆ ಇಲ್ಲಿ ಕಾಶ್ಮೀರದಲ್ಲಿ ಎಸ್ಪೆಷಲಿ ಯಾವಾಗೆಲ್ಲ ಟೆರರ್ ಆಕ್ಟಿವಿಟೀಸ್ ಆಗ್ತಾ ಇತ್ತು, ಅಥವಾ ಮುಂಬೈಯಲ್ಲಿ ಆಗಿರ್ಬೋದು ದಾಳಿ 2008 ನವೆಂಬರ್ 26 ಏನು ಹೋಟೆಲಲ್ಲಿ ದಾಳಿಯೆಲ್ಲ ಆಗಿತ್ತು, ಒಂದಷ್ಟು ಜನ ಸಂಖ್ಯೆಯಲ್ಲಿ ಒಂದಷ್ಟು ಜನ ತೀರ್ಕೊಂಡಿದ್ರು, ಅದೆಲ್ಲವಕ್ಕೂ ಕೂಡ ಭಾರತ ಫಸ್ಟು ಪಾಯಿಂಟ್ಔಟ್ ಮಾಡ್ತಾ ಇದೆ, ಇದು ಪಾಕಿಸ್ತಾನದ ಕಡೆಯಿಂದ ಆಗಿರೋದು, ಪಾಕಿಸ್ತಾನನೇ ಇದಕ್ಕೆ ನೇರ ಸಾಕ್ಷಿ ಅಂತೆಲ್ಲ ಹೇಳ್ತಾ ಇತ್ತು. ಆದರೆ ಈಗ ಈ ಸ್ಟೇಟ್ಮೆಂಟ್ಸ್ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ಭಾರತದ ಆರೋಪಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ಕಂತಾಗಿದೆ. ಯಾಕಂದರೆ ಅವರೇ ಒಪ್ಕೊಂಡಿದ್ದಾರೆ, ಎಲ್ಲವನ್ನು ನಾವೇ ಮಾಡ್ತಾ ಇದ್ದೀವಿ, ನಾವು ಕಳಿಸಿದ್ದೀವಿ, ಮುಂದೆನೂ ಕೂಡ ಅಟ್ಯಾಕ್ ಆಗುತ್ತೆ, 10,000 ಜನನ ಕಳಿಸ್ತೀವಿ ಅಂತೆಲ್ಲ ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಹೀಗಾಗಿ ಭಾರತದ ಆರೋಪಕ್ಕೆ ಒಂದು ಬಲವಾದ ಸಾಕ್ಷಿ, ಭಾರತದ ಆರೋಪಕ್ಕೆ ಸಿಕ್ಕಿತು ಬಲವಾದ ಸಾಕ್ಷಿ. ಕಾಶ್ಮೀರದಲ್ಲಿನ ಅಶಾಂತಿಗೆ ಪಾಕಿಸ್ತಾನನೇ ಕಾರಣ ಅನ್ನೋದಕ್ಕೆ ಮತ್ತೊಂದು ದೊಡ್ಡ ಪ್ರೂಫ್ ಇದು. ಕಾಶ್ಮೀರದಲ್ಲಿ ಏನೆಲ್ಲ ಒಂದು ಪ್ರತಿಯೊಂದು ವಿಧ್ವಂಸಕ ಕೃತ್ಯ ಏನು ನಡೆಯುತ್ತೆ ಅಥವಾ ಅಶಾಂತಿ ಏನು ನಡೆಯುತ್ತೆ ಅದರ ಹಿಂದೆ ಪಾಕಿಸ್ತಾನದ ನೇರ ಕೈವಾಡ ಇದೆ ಅಂತ ದಶಕಗಳಿಂದ ಭಾರತ ಜಾಗತಿಕ ವೇದಿಕೆಗಳಲ್ಲಿ ಆರೋಪವನ್ನು ಮಾಡ್ತಾ ಇತ್ತು. ಈಗ ಪಾಕ್ ನೆಲದಲ್ಲೇ ಬಲವಾದ ಸಾಕ್ಷಿ ಕೂಡ ಸಿಕ್ಕಂತಾಗಿದೆ. ಮುಂಬೈ ದಾಳಿ 2008 ನವೆಂಬರ್ 26 ಆಗಿರುವಂಥ ಮುಂಬೈ ದಾಳಿ ಏನಿತ್ತು ಅದರ ಸಂಚುಕೋರ, ಹಾಗೆ ಅಮೆರಿಕಾದಿಂದ $1 ಕೋಟಿ ಬಹುಮಾನ ಹೊಂದಿರುವಂತಹ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಹಫೀಜ್ ಸಯೀದ್ನ ಅಸಲಿ ಮುಖವಾಡವನ್ನು ಪಾಕಿಸ್ತಾನಿ ಮೌಲ್ವಿಯೇ ಕಳಿಸಾಕಿದ್ದಾರೆ. ಭಾರತದ ವಾದಕ್ಕೆ ನಿಜಕ್ಕೂ ಮತ್ತೊಂದು ಜಯ ಕೂಡ ಸಿಕ್ಕಿದೆ. ವಿಶ್ವಸಂಸ್ಥೆಯು ಕೂಡ ಈಗಾಗಲೇ ಹಫೀಜ್ನನ್ನ ಉಗ್ರ ಅಂತ ಘೋಷಣೆ ಮಾಡಿದೆ, ಆದರೆ ಅವ್ರು ಮಾತ್ರ ತ್ಯಾಗಿ ಅಂತಿದ್ದಾರೆ. ಈಗ ಲಭ್ಯವಾಗಿರುವಂತಹ ಮೌಲ್ವಿಯ ಈ ವಿಡಿಯೋ ಸಾಕ್ಷಿ ಏನಿದೆ, ಪಾಕಿಸ್ತಾನನೇ ಟೆರರಿಸಂನ ಸೆಂಟರ್ ಪಾಯಿಂಟ್, ಕೇಂದ್ರ ಬಿಂದು ಅನ್ನೋದನ್ನು ಜಗತ್ತಿನ ಎದುರು ಸಾಬೀತುಪಡಿಸೋದಕ್ಕೆ ಭಾರತಕ್ಕೆ ಮತ್ತೊಂದು ಪ್ರಬಲ ಅಸ್ತ್ರ ಸಿಕ್ಕಿದೆ. ಈ ಹೊಸ ಪ್ರೂಫನ್ನು ಬಳಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಮತ್ತಷ್ಟು ಏಕಾಂಗಿಯಾಗಿಸೋದಕ್ಕೆ ಹಾಗೂ ತಕ್ಕ ಪಾಠ ಕಲಿಸೋದಕ್ಕೆ ಭಾರತಕ್ಕೆ ಮತ್ತಷ್ಟು ಬಲ ಕೂಡ ಸಿಕ್ಕಂತಾಗಿದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದರೆ, ಈಗ ಈತ ಏನೋ ಜೈಲಲ್ಲಿದ್ದಾನೆ, ಅದು ಕೂಡ ಪಾಕಿಸ್ತಾನದ ಜೈಲಲ್ಲಿದ್ದಾನೆ. ಜೈಲಲ್ಲೇ ಇದ್ಕೊಂಡು ಈತ ಉಗ್ರರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಬಟ್ ಮಾಡ್ತಿರಬಹುದು, ಯಾಕಂದರೆ ಮೌಲ್ವಿನೇ ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್ ಏನಂತ ಅಂದರೆ, ಆತನೇ ನನಗೆ ಹೇಳಿದ್ದು ಈ ರೀತಿ ಹೇಳು ಅಂತ ರ್ಯಾಲಿಲಿ, ಸೊ ನಾನು ಹೇಳಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಈತ ಜೈಲಿನಿಂದನೇ ಉಗ್ರರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನಾ, ಆತ ಅವರಿಗೆ ಈ ರೀತಿ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಏನಾದರೂ ಕೊಡ್ತಾ ಇದ್ದಾನ ಅನ್ನೋದು ಸದ್ಯದ ಪ್ರಶ್ನೆ. ಪಾಕಿಸ್ತಾನದ ಜೈಲಲ್ಲಿ ಕುತ್ಕೊಂಡು ಉಗ್ರರಿಗೆ ಆದೇಶವನ್ನು ನೀಡ್ತಾ ಇದ್ದಾನ ಹಫೀಜ್ ಸಯೀದ್ ಅನ್ನೋದು ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಸದ್ಯದ ಪ್ರಶ್ನೆ. ಹಾಗೆ ಅಮೆರಿಕ ಕೂಡ ಈತನನ್ನು ಒಪ್ಪಿಸಿದ್ರೆ ಇಷ್ಟೊಂದು ಪ್ರೈಸ್ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದೆ.
ಪ್ರಸ್ತುತ ಪಾಕಿಸ್ತಾನದಲ್ಲಿ ಜೈಲು ಶಿಕ್ಷೆಯನ್ನು ಫೇಸ್ ಮಾಡ್ತಾ ಇರುವಂತಹ ಕುಖ್ಯಾತ ಉಗ್ರ ಹಫೀಜ್ ಸಯೀದ್ ಜೈಲಿನಲ್ಲೇ ಕುಳಿತು ಉಗ್ರರ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿರುವಂತಹ PMML ಪಕ್ಷದ ಮೂಲಕ ತನ್ನ ಉಗ್ರ ಜಾಲವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅನ್ನುವಂಥ ಸಂಶಯ ಪಾಕ್ ಮೌಲ್ವಿಯ ಮಾತುಗಳಿಂದ ಈಗ ಮತ್ತಷ್ಟು ದಟ್ಟ ಆಗ್ತಾ ಇದೆ. ಮುಂಬೈ ದಾಳಿ 2008 ನವೆಂಬರ್ 26ನೇ ತಾರೀಕು ಮುಂಬೈ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಯೀದ್ ವಿರುದ್ಧ ಆಲ್ರೆಡಿ ಮುಂಬೈ ಪೊಲೀಸರು ಟ್ರಯಲ್ ಇನ್ ಆಬ್ಸೆಂಟಿಯಾ ಇದನ್ನು ಆರಂಭಿಸಿದ್ದಾರೆ. ಹಾಗೆ ಭಾರತದ ಜಮ್ಮು ಕೋರ್ಟ್ ಈಗಾಗಲೇ ಆತನ ವಿರುದ್ಧ ಒಂದು ಜಾಮೀನು ರಹಿತ ವಾರೆಂಟ್ ಅನ್ನು ಕೂಡ ಹೊರಡಿಸಿದೆ. ಹಾಗಾದರೆ ಏನಿದು ಟ್ರಯಲ್ ಇನ್ ಆಬ್ಸೆಂಟಿಯಾ ಅಂತ ಅಂದರೆ, ಆರೋಪಿ ನ್ಯಾಯಾಲಯದ ವಿಚಾರಣೆಯ ಸಮಯದಲ್ಲಿ ಖುದ್ದಾಗಿ ಆತ ಪ್ರೆಸೆಂಟ್ ಇಲ್ಲದೆ ಇದ್ರೂ ಕೂಡ ಆತನ ಗೈರು ಹಾಜರಿಯಲ್ಲಿಯೇ ನಡೆಸುವಂಥ ಕಾನೂನು ಪ್ರಕ್ರಿಯೆ ಇದೆ. ಇದನ್ನು ಆಲ್ರೆಡಿ ಇಲ್ಲಿ ಮುಂಬೈ ಪೊಲೀಸರು ಇದನ್ನು ಶುರು ಮಾಡಿದ್ದಾರೆ. ಯಾವಾಗ ಬಳಸ್ತಾರೆ ಈ ಪ್ರಕ್ರಿಯೆಯನ್ನು? ಆರೋಪಿ ದೇಶ ಬಿಟ್ಟು ಓಡ್ ಹೋಗಿ ತಲೆಮರೆಸ್ಕೊಂಡಿದ್ದಾಗ ಅಥವಾ ಕೋರ್ಟ್ ಹಲವು ಬಾರಿ ಸಮನ್ಸ್ ಅಥವಾ ವಾರೆಂಟ್ ಜಾರಿ ಮಾಡಿದ್ರೂ ಆತ ಹಾಜರಾಗದಿದ್ದಾಗ, ಆರೋಪಿಯನ್ನು ಬೇರೆ ದೇಶದಿಂದ ಭಾರತಕ್ಕೆ ಹಸ್ತಾಂತರಿಸೋದಕ್ಕೆ ವಿಳಂಬವಾಗ್ತಾ ಇದ್ರೆ ಅಥವಾ ಸಾಧ್ಯವಾಗದೇ ಇದ್ದಾಗ ಈ ಟ್ರಯಲ್ ಇನ್ ಆಬ್ಸೆಂಟಿಯಾ ಅಂದರೆ ಟ್ರಯಲ್ ನಡೆಯುತ್ತೆ ಆ ವ್ಯಕ್ತಿಯ ಆಬ್ಸೆನ್ಸ್ ಅಲ್ಲಿ ಅನ್ನೋದು ಇದರ ಅರ್ಥ. ಹೀಗಾಗಿ ಈ ರೀತಿ ವಾರೆಂಟ್ ಕೂಡ ಬಂದಿದೆ ಜಮ್ಮು ಕೋರ್ಟ್ ಕಡೆಯಿಂದ. 10,000 ಉಗ್ರರನ್ನ ಕಾಶ್ಮೀರಕ್ಕೆ ನುಗ್ಗಿಸುವಂಥ ಬೆದರಿಕೆಯ ಬೆನ್ನಲ್ಲೇ ಭಾರತೀಯ ಗುಪ್ತಚರ ಸಂಸ್ಥೆಗಳು ಹಾಗೂ ಸೇನೆ ಗಡಿ ಭಾಗದಲ್ಲಿ ತೀವ್ರ ಕಟ್ಟೆಚ್ಚರವನ್ನು ವಹಿಸಿದ್ದು, ಪಾಕಿಸ್ತಾನ ಯಾವುದೇ ಪ್ರಚೋದನೆ ಅಥವಾ ದುಸ್ಸಾಹಸಕ್ಕೆ ತಕ್ಕ ಪ್ರತ್ಯುತ್ತರವನ್ನು ನೀಡೋದಕ್ಕೆ ನಮ್ಮ ಭಾರತ ಕೂಡ ಸಜ್ಜಾಗಿ ನಿಂತಿದೆ. ಒಟ್ಟಿನಲ್ಲಿ ಬೂದಿಯಲ್ಲಿ ಮುಚ್ಚಿದ ಕೆಂಡದಂತಿದ್ದಂತಹ ಸತ್ಯ ಈಗ ಕೊನೆಗೂ ಹೊರಗಡೆ ಬಂದಿದೆ. ಪಾಕಿಸ್ತಾನ ಎಷ್ಟೇ ಮುಚ್ಚಿಟ್ಟಿದ್ರೂ ಕೂಡ ಅದರ ಭಯೋತ್ಪಾದಕ ಮುಖವಾಡ ಮಾತ್ರ ಕಳಚುತ್ತಾನೇ ಇದೆ. ಅತ್ತ ಅಫ್ಘಾನಿಸ್ತಾನದ ಜೊತೆಗಿನ ಭಾರತದ ಸ್ನೇಹ ಕಂಡು ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಇತ್ತ ತನ್ನದೇ ಮೌಲ್ವಿಯ ಈ ಹೇಳಿಕೆ ಏನಿದೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಒಟ್ಟಿನಲ್ಲಿ ವಿಶ್ವದ ಮುಂದೆ ಪಾಕಿಸ್ತಾನ ಮತ್ತೊಮ್ಮೆ ಬೆತ್ತಲಾಗಿ ನಿಂತಿದೆ. ಸೊ ಈಗ ನಾವು ಸದ್ಯ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಒಂದ್ ಕಡೆ ಯುದ್ಧ ನಡೀತಾ ಇದೆ, ಮತ್ತೊಂದು ಕಡೆ ರಾಜಕೀಯ. ಆದರೆ ಇದರ ಜೊತೆಗೆ ಪ್ರಕೃತಿಯ ಮುನಿಸು ಕೂಡ ಸೇರ್ಕೊಂಡು ಇಡೀ ಜಗತ್ತನ್ನೇ ಅಲ್ಲೋಲ ಕಲ್ಲೋಲ ಮಾಡಿಸ್ತಾ ಇದೆ. ಒಂದ್ ಕಡೆ ರಷ್ಯಾ ಉಕ್ರೇನ್ ಯುದ್ಧ ನಿರಂತರವಾಗಿ ವರ್ಷಾನುಗಟ್ಟಲೆ ನಡೀತಾನೆ ಇದೆ. ಮತ್ತೊಂದು ಕಡೆ ಇಸ್ರೇಲ್ ಹಾಗೂ ಇರಾನ್ ಜೊತೆಗೆ ಅಮೆರಿಕ ನಡುವಿನ ಈ ಸಂಘರ್ಷ ಇದು ಜಾಗತಿಕ ಮಾರ್ಕೆಟ್ನ ಶೇಕ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಏನಾಗ್ತಾ ಇದೆ, ಈ ಪ್ರಕೃತಿಯಲ್ಲಿ ಎಲ್ ನೀನೋ ಎಫೆಕ್ಟ್ ಕಳೆದ ಒಂದು 3-4 ತಿಂಗಳುಗಳಿಂದ ಈ ಒಂದು ಪದವನ್ನು ನಾವು ಕೇಳ್ತಾನೆ ಇದ್ದೀವಿ. ಒಂದು ಲಾ ನೀನಾ, ಇನ್ನೊಂದು ಎಲ್ ನೀನೋ ಅಂತ. ಈ ಎಲ್ ನೀನೋ ಎನ್ನುವಂಥ ಒಂದು ಮಾಯಾವಿ ಭಾರತದ ಪಾಲಿಗೆ ಅಕ್ಷರಶಃ ವಿಲನ್ ಆಗಿ ಬದಲಾಗ್ತಾ ಇದ್ದಾನೆ. ಹಾಗೆ ಇದು ಮಳೆಗಾಲದಲ್ಲೇ ಮಳೆ ಬರ್ತಾ ಇಲ್ಲ, ಬಿಸಿಲು ನೆತ್ತಿ ಸುಡ್ತಾ ಇದೆ. ಅಂದರೆ ಇದು ಬೇಸಿಗೆಗಾಲನ ಮಳೆಗಾಲನ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ. ಹಾಗೆ ಕೇವಲ ಇದು ಬಿಸಿಲು ಮಾತ್ರ ಅಲ್ಲ, ಮುಂದೆ ಬರುವಂತಹ ಮಹಾ ಬರಗಾಲದ ದೊಡ್ಡ ಮುನ್ಸೂಚನೆ ಅಂತ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ 2027ರ ವೇಳೆಗೆ ತುತ್ತು ಅನ್ನಕ್ಕಾಗಿಯೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಾ? ಏಕೆಂದರೆ ಈಗ 2026ರಲ್ಲಿ ಕಂಪ್ಲೀಟ್ ಆಗಿ ಬರಗಾಲದ ಛಾಯೆ ಇದೆ, ಮಳೆಗಾಲದಲ್ಲಿ ಮಳೆ ಇಲ್ಲ, ಬೇಸಿಗೆ ಥರ ಬಿಸಿಲು ನೆತ್ತಿ ಸುಡ್ತಾ ಇದೆ, ಹೀಟ್ ಸ್ಟ್ರೋಕ್ ಆಗ್ತಾ ಇದೆ. ಹಾಗಾದರೆ ನೆಕ್ಸ್ಟು 2027ರ ವೇಳೆಗೆ ಕಂಪ್ಲೀಟ್ ಆಗಿ ಅನ್ನಕ್ಕೂ ಕೂಡ ತಿನ್ನೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಭಾರತಕ್ಕೆ ನಿರ್ಮಾಣವಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಹಾಗೆ ಕರ್ನಾಟಕ ಅಂತ ಬಂದರೆ ಇಲ್ಲೂ ಕೂಡ ದಾಖಲೆ ಪ್ರಮಾಣದ ಬಿಸಿಲು ಕೂಡ ದಾಖಲಾಗ್ತಾ ಇದೆ, ರೆಕಾರ್ಡ್ ಆಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಎಲ್ಲವನ್ನ ಇವತ್ತು ನಾವು DNA 4ನೇ ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ರಾಜ್ಯಕ್ಕೆ ಎಲ್ ನೀನೋ ಬಿಸಿ ತಟ್ಟಿದೆ. ಹೀಗಾಗಿ ಮಳೆಗಾಲದಲ್ಲಿ ಬೇಸಿಗೆಯ ಅನುಭವ ಆಗ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಮಳೆ ಬಂತು, ಹೀಗಾಗಿ ರೈತರು ಕೂಡ ಖುಷಿಯಾಗಿ ಬಿತ್ತನೆ ಕಾರ್ಯ ಎಲ್ಲ ಶುರು ಮಾಡಿದ್ರು. ಬಟ್ ಆಮೇಲೆ ಮಳೆನೇ ಇಲ್ಲ. ಹೀಗಾಗಿ ಒಂದು ಕಡೆ ರೈತರಿಗೂ ಆತಂಕ, ಮತ್ತೊಂದು ಕಡೆ ಈ ಪ್ರಕೃತಿಯ ಮುನಿಸಿನಿಂದ ನಿಜಕ್ಕೂ ಮುಂದೆ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಇರುವಂಥ ಒಂದು ಭಯ. ಪೆಸಿಫಿಕ್ ಸಾಗರದಲ್ಲಿ ಲಾ ನೀನೋ ಅಂತ್ಯ ಆಗಿದೆ, ಆದರೆ ಈಗ ಎಲ್ ನೀನೋ ಅಬ್ಬರ ಶುರುವಾಗಿದೆ. ಪೆಸಿಫಿಕ್ ಸಾಗರದಲ್ಲಿ ಉಂಟಾಗಿರುವಂತಹ ಜಾಗತಿಕ ವಾಯುಗುಣ ವ್ಯತ್ಯಾಸ ಏನಿದೆ, ಹಾಗೆ ಈ ಎಲ್ ನೀನೋ ಪ್ರಭಾವ ತೀವ್ರಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಮುಂಗಾರು ಅವಧಿಯಲ್ಲೇ ರಾಜ್ಯ ತೀವ್ರ ಬೇಸಿಗೆಯ ವಾತಾವರಣವನ್ನು ಫೇಸ್ ಮಾಡ್ತಾ ಇದೆ. ರಾಜ್ಯದ ಅರ್ಧಕ್ಕಿಂತ ಹೆಚ್ಚು ಭಾಗಗಳಲ್ಲಿ ವಾಡಿಕೆಗಿಂತ 31% ಮಳೆಯ ಕೊರತೆ ದಾಖಲಾಗಿದೆ. ಈಗ ನಾವು ಹೇಳ್ಬೋದು ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಮಳೆ ಆಗ್ತಾ ಇದೆ ಅಂತ, ಬಟ್ ಅದು ವಾಡಿಕೆಗಿಂತ ತುಂಬ ಕಡಿಮೆ. ಆ್ಯಕ್ಚುಲಿ ಅಲ್ಲಿ ಇನ್ನೂ ಹೆಚ್ಚಿಗೆ ಮಳೆ ಆಗಬೇಕಿತ್ತು, ಬಟ್ ಅರ್ಧದಷ್ಟು ಕಡಿಮೆ ಮಳೆ ಆಗ್ತಾ ಇದೆ. ಬೀದರ್ ಹಾಗೂ ಬಾಗಲಕೋಟೆಯಂತಹ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ 40 ಡಿಗ್ರಿಯಷ್ಟು ಏರಿಕೆಯಾಗಿದೆ.
ಇತ್ತ ನಮ್ಮ ಬೆಂಗಳೂರು ಅಂತ ಬಂದರೂ ಕೂಡ ರಾಜಧಾನಿ ಬೆಂಗಳೂರಲ್ಲೂ ಕೂಡ ತಾಪಮಾನ 108 ವರ್ಷಗಳ ಹಿಂದಿನ ಗರಿಷ್ಠ ದಾಖಲೆಯನ್ನೇ ಉಡಿಸ್ ಮಾಡಿದೆ. ಹೀಗಾಗಿ ಜನತೆ ತೀವ್ರ ಶಾಖದಿಂದ ಕಂಗೆಟ್ಟು ಹೋಗಿದ್ದಾರೆ. ಮಳೆಯ ಅಭಾವದಿಂದಾಗಿ ಡ್ಯಾಮ್ಗಳಲ್ಲೂ ಕೂಡ ನೀರು ಕ್ಷೀಣಿಸ್ತಾ ಇದೆ. ಅಂತರ್ಜಲ ಮಟ್ಟ, ಗ್ರೌಂಡ್ ವಾಟರ್ ಏನಿದೆ ಅದು ಕೂಡ ಕಂಪ್ಲೀಟ್ ಆಗಿ ತಳಮಟ್ಟಕ್ಕೆ ಹೋಗ್ತಾ ಇದೆ. ಇದು ಆತಂಕವನ್ನು ಮೂಡಿಸ್ತಾ ಇದೆ. ಮುಂಬರುವಂತಹ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗಿನ ಅವಧಿಯಲ್ಲಿ ಬಿಸಿಲ ಝಳ ಮತ್ತಷ್ಟು ಉಗ್ರರೂಪ ತಾಳುತ್ತೆ ಅಂತ ಹವಾಮಾನ ತಜ್ಞರು ಮುನ್ನೆಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ಎಲ್ಲರಲ್ಲೂ ಇರುವಂಥ ದೊಡ್ಡ ಆತಂಕ. ಹಾಗೆ ಮುಂದೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಮುಂದೆ ಸೂಪರ್ ಎಲ್ ನೀನೋ ಬರುತ್ತೆ ಎನ್ನುವಂಥ ಒಂದು ಆತಂಕಕಾರಿ ವಿಚಾರವನ್ನು ಇಡೀ ಕರ್ನಾಟಕದ ಮುಂದೆ ಅಥವಾ ಭಾರತದ ಮುಂದೆ ತಜ್ಞರು ಬಿಚ್ಚಿಟ್ಟಿದ್ದಾರೆ. ಅಕ್ಟೋಬರ್ ಹಾಗೂ ಡಿಸೆಂಬರ್ನಲ್ಲಿ ಸೂಪರ್ ಎಲ್ ನೀನೋ ಸಂಭವಿಸುವಂತಹ ಸಾಧ್ಯತೆ ಇದೆಯಂತೆ. 69% ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನು ನಾವು ಫೇಸ್ ಮಾಡ್ತಾ ಇದ್ದೀವಿ ಇದು ಎಲ್ ನೀನೋ. ನೆಕ್ಸ್ಟು ಅಕ್ಟೋಬರ್, ಚಳಿಗಾಲದ ಟೈಮ್ನಲ್ಲಿ, ಅಕ್ಟೋಬರ್ ಡಿಸೆಂಬರ್ ಟೈಮ್ನಲ್ಲಿ ಬರೋದು ಸೂಪರ್ ಎಲ್ ನೀನೋ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ 2027ರ ವೇಳೆಗೆ ಜಗತ್ತಿನಲ್ಲಿ ತೀವ್ರ ಆಹಾರ ಬಿಕ್ಕಟ್ಟು ಸೃಷ್ಟಿಯಾಗುವಂತಹ ಭೀತಿ ಕೂಡ ಎದುರಾಗ್ತಾ ಇದೆ. ಹವಾಮಾನ ಶಾಸ್ತ್ರಜ್ಞರ ಪ್ರಕಾರ ಈ ಬಾರಿ ಎಲ್ ನೀನೋ ತನ್ನ ಪೂರ್ಣ ಶಕ್ತಿಯನ್ನು ಪ್ರದರ್ಶಿಸುತ್ತೆ. ಅಕ್ಟೋಬರ್ ಡಿಸೆಂಬರ್ ಅವಧಿಯಲ್ಲಿ ಸೂಪರ್ ಎಲ್ ನೀನೋ ಸಂಭವಿಸುವಂತಹ ಸಾಧ್ಯತೆ 69% ಅಷ್ಟಿದೆ ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಈ ಭೀಕರ ಹವಾಮಾನ ವೈಪರೀತ್ಯದಿಂದಾಗಿ ಬೆಳೆ ಇಳುವರಿ ತೀವ್ರವಾಗಿ ಕುಂಠಿತವಾಗುತ್ತೆ. ಆಹಾರ ಪದಾರ್ಥಗಳ ಬೆಲೆಯಲ್ಲಿ 8% ಏರಿಕೆ ಆಗುತ್ತೆ. ಇದರ ಜೊತೆಗೆ ಜಾಗತಿಕ ಆಹಾರ ಹಣದುಬ್ಬರ ಕೂಡ ಗಗನಕ್ಕೇರುತ್ತೆ. ಇದರ ನೇರ ಪರಿಣಾಮ ಭಾರತ ಸೇರಿದಂತೆ ಏಷ್ಯಾದ ಬೇರೆ ಬೇರೆ ಪ್ರಮುಖ ದೇಶಗಳೇನಿದೆ ರಾಷ್ಟ್ರಗಳ ಆರ್ಥಿಕತೆಯ ಮೇಲೆ ಬೀರುತ್ತೆ. 2027ರ ವೇಳೆಗೆ ಜಗತ್ತಿನಲ್ಲಿ ಭೀಕರ ಆಹಾರ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ ಅಂತ JP ಮಾರ್ಗನ್ ಅಂತಹ ದೊಡ್ಡ ದೊಡ್ಡ ಸಂಸ್ಥೆಗಳೇ ಎಚ್ಚರಿಸಿವೆ. ವಿಶ್ವ ಆಹಾರ ಕಾರ್ಯಕ್ರಮದ ವರದಿಯಂತೆ ಸುಮಾರು 4.9 ಕೋಟಿ ಜನರು ತೀವ್ರ ಹಸಿವಿನ ಸಂಕಷ್ಟಕ್ಕೆ ಸಿಲುಕ್ತಾರೆ. ಮುಂದಿನ ವರ್ಷಗಳಲ್ಲಿ ತುಂಬಾ ಕಷ್ಟ, ತಿನ್ನೋದಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಅಂತೆಲ್ಲ ಇವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಏನೆಲ್ಲ ಆಗುತ್ತೆ ಮುಂದೆ? ಪ್ರಮುಖವಾಗಿ ಅಕ್ಕಿ, ಸಕ್ಕರೆ ಈ ಬೆಲೆಯಲ್ಲಿ ಭಾರಿ ಏರಿಕೆ ಏನಾದರೂ ಆಗುತ್ತೆ. ಯಾಕಂದರೆ ಎಲ್ಲೋ ಕೃಷಿ ಚಟುವಟಿಕೆಗಳೇ ನಡೀತಾ ಇಲ್ಲ. ನಮ್ಮ ರಾಜ್ಯದಲ್ಲೇ ನಾವು ನೋಡಬಹುದು, ಕುಡಿಯೋದಕ್ಕೇನೂ ಪ್ರಾಬ್ಲಮ್ ಇಲ್ಲ ನೀರಿಗೆ ಅಂತ ಸಚಿವರೇ ಹೇಳಿದ್ದಾರೆ. ಬಟ್ ಕೃಷಿ ಚಟುವಟಿಕೆಗಳಿಗೆ ನೀರು ಸಾಕಾಗೋದಿಲ್ಲ. ಹೀಗಾಗಿ ರೈತರು ತಜ್ಞರ ಸಲಹೆಯನ್ನು ಪಡೆದು ನಿಮ್ಮ ಜಿಲ್ಲೆಗಳಿಗೆ ಅಲ್ಲಿನ ಹವಾಗುಣಕ್ಕೆ ಅನುಗುಣವಾಗಿ ಯಾವ ಬೆಳೆಯನ್ನು ಬೆಳಿಬೇಕು ಅಂತ ನೀವು ತಿಳ್ಕೊಂಡು ಬೆಳೀರಿ ಅಂತ ಸಚಿವರೇ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದರು ಕರ್ನಾಟಕದಲ್ಲಿ. ಹಾಗಾದರೆ ಅವರು ಪ್ರತಿ ವರ್ಷ ರೋಟಿನಲ್ಲಿ ಯಾವ ಬೆಳೆಗಳನ್ನು ಬೆಳೀತಾ ಇದ್ರು ಅದನ್ನು ಬೆಳೆಯೋದಕ್ಕೆ ಆಗೋದಿಲ್ಲ. ಪ್ರಮುಖವಾಗಿ ಅಕ್ಕಿ ಆಗಿರ್ಬೋದು ಅಥವಾ ಕಬ್ಬಾಗಿರ್ಬೋದು ಅದೆಲ್ಲ ಬೆಳೆಯೋದಕ್ಕೆ ಆಗಲ್ಲ. ಬದಲಿಗೆ ಅವರು ಬೇರೆ ಬೆಳೆಗಳನ್ನು ಬೆಳಿಬೇಕು. ಅಂದರೆ ಕಡಿಮೆ ನೀರನ್ನು ಯಾವ ಬೆಳೆಗಳು ನಿರೀಕ್ಷಿಸುತ್ತೆ, ಬೇಡುತ್ತೆ ಅಂತಹ ಬೆಳೆಗಳನ್ನು ಬೆಳೀತಾರೆ. ಹಾಗಾದರೆ ಮುಂದೆ ಅಕ್ಕಿ, ಸಕ್ಕರೆ ಬೆಲೆಯಲ್ಲಿ ಭಾರಿ ಏರಿಕೆ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನೋಡ್ತಾ ಹೋಗೋಣ. ಭಾರತದಲ್ಲಿ ಅಕ್ಕಿ ಮತ್ತು ಕಬ್ಬು ಉತ್ಪಾದನೆ ಮೇಲೆ ಎಲ್ ನೀನೋ ಕರಿನೆರಳನ್ನು ಬೀರಿದೆ. ಅತಿ ಹೆಚ್ಚಾಗಿ ಯಾವುದಕ್ಕೆಲ್ಲ ನೀರು ಬೇಕು, ಎಸ್ಪೆಷಲಿ ಮಳೆಗಾಲದ ಸಂದರ್ಭದಲ್ಲಿ ಬೆಳೆಯುವಂತಹ ಕ್ರಾಪ್ಸ್ಗಳು. ಈ ಕ್ರಾಪ್ಸಲ್ಲಿ 2 ಥರ, ಖಾರಿಫ್ ಕ್ರಾಪ್ಸ್ ಹಾಗೆ ರಾಬಿ ಕ್ರಾಪ್ಸ್ ಅಂತ. ಒಂದು ಚಳಿಗಾಲದ ಬೆಳೆ ಆದರೆ ಇನ್ನೊಂದು ಮಳೆಗಾಲದ ಬೆಳೆ. ಅದಕ್ಕೆ ಅನುಗುಣವಾಗಿ ಮಳೆಗೆ ತಕ್ಕಂತೆಯೇ ರೈತರ ಬದುಕು ಸಾಗುತ್ತೆ. ಎಲ್ ನೀನೋ ಪ್ರಭಾವ ಹಾಗೂ ವಾಯುಗುಣ ವೈಪರೀತ್ಯದಿಂದಾಗಿ ದೇಶದಲ್ಲಿ ಬಿಸಿಲ ಝಳ ಹೆಚ್ಚಾಗೋದರ ಜೊತೆಗೆ ಭಾರತದಲ್ಲಿ ಪ್ರಮುಖ ಆಹಾರ ಧಾನ್ಯಗಳಾದ ಅಕ್ಕಿ ಆಗಿರ್ಬೋದು, ಕಬ್ಬು ಉತ್ಪಾದನೆ ಮೇಲೆ ಇದು ಕರಿನೆರಳು ಕೂಡ ಬಿದ್ದಿದೆ. ಈ ಪರಿಣಾಮವಾಗಿ ಜಾಗತಿಕ ಹಾಗೂ ದೇಶೀಯ ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆ 10% ಹೆಚ್ಚಾಗುವಂತಹ ಆತಂಕ ಕೂಡ ಎದುರಾಗಿದೆ. ಇದಕ್ಕೆ ಪೂರಕವಾಗಿ ಮಧ್ಯಪ್ರಾಚ್ಯದಲ್ಲಿ ಒಂದ್ ಕಡೆ ಯುದ್ಧ ಕೂಡ ನಡೀತಾ ಇದೆ. ಆ ಯುದ್ಧದ ಎಫೆಕ್ಟ್ ಯಾವ ರೀತಿ ಆಗ್ತಾ ಇದೆ? ಒಂದ್ ಕಡೆ ಮಳೆ ಇಲ್ಲ ಪಾಪ ರೈತರಿಗೆ, ಮತ್ತೊಂದ್ ಕಡೆ ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ. ಕರೆಕ್ಟ್ ಟೈಮ್ ಟು ಟೈಮ್ ಮಳೆ ಬರಬೇಕು. ಮಳೆ ಬಂತು ಅಂತ ಅಂದರೆ ಆ ಸಮಯದಲ್ಲಿ ಅವ್ರು ಗೊಬ್ಬರ ಹಾಕಬೇಕಾಗತ್ತೆ. ಗೊಬ್ಬರ ಹಾಕಿದಾಗ ಮಳೆ ಬರಬೇಕು. ಇನ್ ಕೇಸ್ ಮಳೆ ಬರಲಿಲ್ಲ ಅಂದರೆ ಆ ಗೊಬ್ಬರದ ಹೀಟ್ ಏನಿರುತ್ತೆ ಅದರಿಂದ ಗಿಡಗಳು ಸುಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ. ಈ ರಸಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ, ಇದರಲ್ಲೂ ಕೂಡ ತೀವ್ರ ವ್ಯತ್ಯಾಸ ಉಂಟಾಗ್ತಾ ಇದೆ. ಬೆಲೆ ಏರಿಕೆ ಆಗ್ತಾ ಇದೆ. ರೈತರ ಬಿತ್ತನೆ ಕಾರ್ಯಕ್ಕೆ ಇದು ಕೂಡ ದೊಡ್ಡ ಹೊಡೆತ ನೀಡ್ತಾ ಇದೆ. ಯಾಕಂದರೆ ರಸಗೊಬ್ಬರ, ಫರ್ಟಿಲೈಸರ್ಸ್ ಎಲ್ಲ ಬೇಡಿಕೆಗೆ ತಕ್ಕಂತೆ ಸಪ್ಲೈ ಇಲ್ಲ, ಬೆಲೆ ಏರಿಕೆ ಆಗ್ತಾ ಇದೆ. ರೈತರನ್ನು ರಕ್ಷಿಸೋದಕ್ಕೆ ಭಾರತ ಸರ್ಕಾರ ಸಬ್ಸಿಡಿ ಅದೆಲ್ಲ ಮಾಡ್ಕೊಳ್ತಾ ಇದೆ. ಬರೋಬ್ಬರಿ 3.4 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಬೇಕಾದ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳು ಕೇವಲ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕೋದು ಮಾತ್ರ ಅಲ್ಲ, ದೇಶದ GDP ಪ್ರಗತಿ ದರವನ್ನು 6.8% ಕುಸಿಯುವಂತೆ ಮಾಡುವಂಥ ಭೀತಿ ಕೂಡ ಎದುರಾಗ್ತಾ ಇದೆ. ಅಂದರೆ ನಾವು ಎಷ್ಟೇ ಟೆಕ್ನಾಲಜಿಲಿ ಮುಂದಿರ್ಬೋದು, ಆದರೆ ಪ್ರಕೃತಿಯ ಮುಂದೆ ನಾವೇನೂ ಅಲ್ಲ.
ಪ್ರಕೃತಿ ಕಡೆಯಿಂದ ಕಾಲಕ್ಕೆ ಏನೆಲ್ಲ ಬರಬೇಕೋ ಅದು ಬರಲೇಬೇಕು, ಇಲ್ಲದಿದ್ರೆ ಮನುಷ್ಯನ ಸ್ಥಿತಿ ಯಾವ ರೀತಿಗೆ ಹೋಗಿ ತಲುಪುತ್ತೆ, ಏನು ಎತ್ತ ಎಲ್ಲವನ್ನು ಕೂಡ ನಾವು ಅನುಭವಿಸ್ತಾನೆ ಇದ್ದೀವಿ. ಹಾಗೆ ಈಗ ಬೆಂಗಳೂರಿನ ವಿಚಾರಕ್ಕೆ ಬರೋಣ. ಬೆಂಗಳೂರಲ್ಲಿ ಏನು ಈಗ ಮಳೆ ಇಲ್ಲ ಮಳೆಗಾಲದಲ್ಲಿ, ಅಥವಾ ಏನು ಈ ಬಿಸಿಲಿನ ತಾಪಮಾನ ಇದೆ, ಉಷ್ಣ ತಾಪಮಾನ ಇದೆ, ಇದು ಬೆಂಗಳೂರಿಗೆ 108 ವರ್ಷದ ಕರಾಳ ನೆನಪನ್ನು ತಂದಿದೆ. 108 ವರ್ಷಗಳ ಹಿಂದೆ ಯಾವ ರೀತಿ ಇತ್ತು, ಆಗ ಏನೋ ಒಂದು ಗರಿಷ್ಠ ತಾಪಮಾನ ದಾಖಲಾಗಿತ್ತು, ಆ ರೆಕಾರ್ಡೇ ಈಗ ಬ್ರೇಕ್ ಆಗಿದೆಯಂತೆ. ಅದನ್ನು ನೋಡ್ತಾ ಹೋಗೋಣ. ಜುಲೈನಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ 69% ಮಳೆಯ ಕೊರತೆ ಉಂಟಾಗಿತ್ತು. ಬೆಂಗಳೂರಲ್ಲಿ 108 ವರ್ಷದ ಬಳಿಕ ಜುಲೈನಲ್ಲಿ ಅತ್ಯಂತ ಕಡಿಮೆ ಮಳೆ ದಾಖಲಾಗಿದೆ. 1918ರ ಕರಾಳ ದಿನಗಳನ್ನು ನೆನಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಯ ಅಭಾವದಿಂದಾಗಿ ಪ್ರಮುಖ ಅಣೆಕಟ್ಟುಗಳಲ್ಲಿ ನೀರಿಲ್ಲ, ಡ್ಯಾಮ್ಗಳೆಲ್ಲ ಖಾಲಿ, ಭವಿಷ್ಯದಲ್ಲಿ ಕುಡಿಯುವಂಥ ನೀರಿಗಾಗಿ ತೀವ್ರ ಪರದಾಟ ಪಡುವಂಥ ಪರಿಸ್ಥಿತಿ. ಹಾಗೆ ಜಾನುವಾರುಗಳಿಗೂ ಕೂಡ ಮೇವಿನ ತೀವ್ರ ಅಭಾವ ಉಂಟಾಗುತ್ತೆ. ಹೀಗಾಗಿ ಹೈನುಗಾರಿಕೆ ಕ್ಷೇತ್ರಕ್ಕೆ ಭಾರಿ ಹೊಡೆತ ಬೀಳುವಂತಹ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ. ಅಂತರ್ಜಲ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಮಳೆನೇ ಬರ್ತಾ ಇಲ್ಲ ಅಂದಮೇಲೆ ಇನ್ನು ಅಂತರ್ಜಲ ಎಲ್ಲಿ ವೃದ್ಧಿ ಆಗುತ್ತೆ? ಒಂದು ವೇಳೆ ಮುಂಬರುವಂಥ ಸೆಪ್ಟೆಂಬರ್ನಲ್ಲೂ ಕೂಡ ಮುಂದಿನ ತಿಂಗಳು ಸೂಕ್ತ ಮಳೆ ಏನಾದರೂ ಆಗಲಿಲ್ಲ ಅಂದರೆ ರಾಜ್ಯ ಮುಂದಿನ ದಿನಗಳಲ್ಲಿ ಅತ್ಯಂತ ಭೀಕರ ಬರಗಾಲವನ್ನು ಎದುರಿಸಬೇಕಾಗುತ್ತೆ ಅಂತ ಹವಾಮಾನ ತಜ್ಞರು ಕೂಡ ಮುನ್ನೆಚ್ಚರಿಕೆಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಈಗ ಒಂದು ಕಡೆ ಯುದ್ಧ, ಅದ್ರದ್ದೊಂದಿಷ್ಟು ಎಫೆಕ್ಟ್ಸ್ನ ನಾವು ಫೇಸ್ ಮಾಡಿದ್ವಿ. ರೈತರು ಪಾಪ ಫರ್ಟಿಲೈಸರ್ಸ್ ಎಲ್ಲ ಸಿಗದೆ ಒದ್ದಾಡಿ ಹೋದರು. ಮತ್ತೊಂದು ಕಡೆ ಪ್ರಕೃತಿಯ ಮುನಿಸು. ಹೀಗಾಗಿ ನಮ್ಮ ಕತೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಅಥವಾ ಮನುಷ್ಯ ಎಷ್ಟು ಚಿಕ್ಕವನ ಪ್ರಕೃತಿಯ ಮುಂದೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ ಅಂತ ಹೇಳ್ಬೋದು. ಈಗ ಜಿ ಕನ್ನಡ ನ್ಯೂಸ್ DNA 5ನೇ ಸ್ಟೋರಿ ಅಂತ ಹೋಗೋಣ. ಇದೊಂದು ಸ್ಪೆಷಲ್ ರಿಪೋರ್ಟ್ ನಿಮಗಾಗಿ. ಈಗ ಐ ಥಿಂಕ್ ಸಾಮಾನ್ಯವಾಗಿ ಯಾರನ್ನೇ ಕೇಳಿದ್ರು ನಿಮಗೆ ಕ್ರಿಕೆಟರ್ ಯಾರಿಷ್ಟ, ಯಾರು ನಿನ್ನ ಫೇವ್ರೆಟ್ ಕ್ರಿಕೆಟರ್ ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲೂ ಬರುವಂತಹ ಒಂದೇ ಒಂದು ಮಾತು ಅಂದರೆ ಅದು ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ, ಚೇಸ್ ಮಾಸ್ಟರ್ ಅಥವಾ ರನ್ ಮಷೀನ್ ಅಂತೆಲ್ಲ ನಾವು ಅವನ್ನ ಕರಿತೀವಿ. ಕೊಹ್ಲಿಗೆ ಸಂಬಂಧಪಟ್ಟ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ಯಾಕೆ ಈ ಸಂದರ್ಭದಲ್ಲಿ ಇವತ್ತೇ ಈ ಸ್ಪೆಷಲ್ ರಿಪೋರ್ಟ್ನ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಿನ್ನೆ ತಾರೀಕು 18, ಹಾಗೆ ಕೊಹ್ಲಿ ಅವರ ಜರ್ಸಿ ನಂಬರ್ ಕೂಡ ನಮಗೆ ಗೊತ್ತು, ಅದು ಕೂಡ 18. ಹಾಗೆ ಕೊಹ್ಲಿ ಅವರು ನಿನ್ನೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿ 18 ವರ್ಷ ಕಂಪ್ಲೀಟ್ ಆಗಿದೆ. ನೋಡಿ ಹೆಂಗೆ 18th ನಿನ್ನೆ ಡೇಟು ಪ್ಲಸ್ ಅವರು 18 ಇಯರ್ಸ್ ಕಂಪ್ಲೀಟ್ ಆಯಿತು. ಹಾಗೆ ಅವರ ಜರ್ಸಿ ನಂಬರ್ ಕೂಡ 18. ಹಾಗೆ ಮತ್ತೊಂದು ಕಡೆ ಇದು ಇವತ್ತು ನಾವು ಹೀಗಾಗಿ ಅವರ ದಾಖಲೆಗಳನ್ನೆಲ್ಲ ಮತ್ತೊಮ್ಮೆ ಮೆಲುಕು ಹಾಕ್ತಾ ಹೋಗೋಣ. ಹಾಗೆ ಇವ್ರನ್ನ ಕೊಹ್ಲಿ ಅವ್ರನ್ನ ನಾನು ಆಗಲೇ ಹೇಳಿದೆ, ಚೇಸ್ ಮಾಸ್ಟರ್, ರನ್ ಮಷೀನ್, ಕಿಂಗ್ ಕೊಹ್ಲಿ, ಹಾಗೆ ವಿಶ್ವ ಕ್ರಿಕೆಟ್ನ ಗೋಟ್ ಅಂತಲೂ ಕೂಡ ಇವ್ರನ್ನ ಕರೀತಾರೆ. ಅಂದರೆ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವಂಥ ಒಂದು ಬಿರುದು ಕೂಡ ಇವರಿಗೆ ನೀಡಲಾಗಿದೆ. ಈಗ ಭರ್ತಿಯಾಗಿ 18 ವರ್ಷವನ್ನು ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಈ ಜೆರ್ಸಿ ನಂಬರ್ 18 ಮತ್ತು ಕೊಹ್ಲಿಯ ಈ 18 ವರ್ಷಗಳ ಜರ್ನಿ ಹೇಗಿತ್ತು, ಆ ಅಜೇಯ ಪಯಣ ಹೇಗಿತ್ತು, ಒಬ್ಬ ಸಾಮಾನ್ಯ ಹುಡುಗ ಕಿಂಗ್ ಕೊಹ್ಲಿಯಾಗಿ ಬೆಳೆದ ಆ ರೋಚಕ ಕಥೆಯನ್ನು DNA ಕೊನೆಯ ಸುದ್ದಿಯಲ್ಲಿ ನಾವೀಗ ನೋಡ್ತಾ ಹೋಗೋಣ. ಹಾಗೆ ಅವರ ಫಿಟ್ನೆಸ್ ಬಗ್ಗೆಯೂ ಕೂಡ ನಾವು ಮಾತಾಡಬೇಕು. ಈ ಹಿಂದೆ ಕೊಹ್ಲಿ ಅವರು ಇದ್ದಿದ್ದೇ ಬೇರೆ ಥರ, ಅದಾದಮೇಲೆ ಅವ್ರು ಕಂಪ್ಲೀಟ್ ಆಗಿ ಟ್ರಾನ್ಸ್ಫಾರ್ಮ್ ಆದರು. ಯೋಗ, ಫಿಟ್ನೆಸ್ ಎಲ್ಲವೂ ಕೂಡ, ಅಂದರೆ ಅಷ್ಟು ವಯಸ್ಸಾಗಿದೆಯಾ ಕೊಹ್ಲಿ ಅವರಿಗೆ ಅಂತ ನಂಬೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಫಿಟ್ ಆಗಿದ್ದಾರೆ ಅವರು. ಎಲ್ಲವನ್ನ ಕೂಡ ಹಾಗೆ ಮೈದಾನದಲ್ಲಿ ಒಂದಷ್ಟು ಚೇಷ್ಟೆಗಳು ಎಲ್ಲವನ್ನೂ ಕೂಡ ನಾವು ಇಲ್ಲಿ ಮತ್ತೆ ಮೆಲುಕು ಹಾಕ್ತಾ ಹೋಗೋಣ. ಜೆರ್ಸಿ ನಂಬರ್ 18 ಕ್ರಿಕೆಟ್ ಸಾಮ್ರಾಜ್ಯದ ಅಧಿಪತಿ ಕಿಂಗ್ ಕೊಹ್ಲಿ ಅವರು. 18 ಆಗಸ್ಟ್ 2008 ಶ್ರೀಲಂಕಾ ವಿರುದ್ಧ ಕೊಹ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡ್ತಾರೆ. 18 ವರ್ಷಗಳ ಸುದೀರ್ಘ ಪಯಣದಲ್ಲಿ ಎಷ್ಟು ರನ್ಗಳು ದಾಖಲಾಗಿರ್ಬೋದು? ಬರೋಬ್ಬರಿ 28,359 ರನ್ಗಳು ದಾಖಲಾಗಿದೆ. 2008 ಆಗಸ್ಟ್ 18ರಂದು ಶ್ರೀಲಂಕಾ ವಿರುದ್ಧ ಜೆರ್ಸಿ ನಂಬರ್ 18 ತೊಟ್ಟು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂಥ ಕೊಹ್ಲಿ ತಮ್ಮ 18 ವರ್ಷಗಳ ಸುದೀರ್ಘ ಹಾಗೂ ರೋಚಕ ಪಯಣದಲ್ಲಿ ಬರೋಬ್ಬರಿ 28,359 ರನ್ನ ಕಲೆ ಹಾಕುವ ಮೂಲಕ ಕ್ರಿಕೆಟ್ ಸಾಮ್ರಾಜ್ಯದ ಅಪ್ರತಿಮ ಅಧಿಪತಿಯಾಗಿ ಹೊರಹೊಮ್ಮಿದ್ದಾರೆ. ಆದರೆ ಈ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸಾರ್ವಕಾಲಿಕ ಶ್ರೇಷ್ಠ ರನ್ ಸರದಾರರ ಪಟ್ಟಿಯಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಫಸ್ಟ್ ಪ್ಲೇಸಲ್ಲಿದ್ದಾರೆ. ಅದನ್ನು ಬಿಟ್ಟರೆ ಈಗ ಸೆಕೆಂಡ್ ಪ್ಲೇಸಲ್ಲಿ ಇರೋದು ನಮ್ಮ ಕಿಂಗ್ ಕೊಹ್ಲಿ ಅವರು. ಸಚಿನ್ ತೆಂಡೂಲ್ಕರ್ ಅವರು 34,357 ರನ್ಗಳು ಅವರು ಟೋಟಲ್ ಆಗಿ. ಆದರೆ ಅವರು ಆಡಿರುವಂಥ ಮ್ಯಾಚು 664, ಇನ್ನಿಂಗ್ಸು 782. ಹಾಗೆ ಎರಡನೇ ಸ್ಥಾನದಲ್ಲಿ ಕೊಹ್ಲಿ ಅವರಿದ್ದಾರೆ. ಮ್ಯಾಚ್ಗಳು 562, ಇನ್ನಿಂಗ್ಸ್ 629, ಒಟ್ಟು ರನ್ಗಳು 28,359. ಇದರಲ್ಲಿ ಶತಕ 85, ಅರ್ಧ ಶತಕ 148. ಹೀಗಾಗಿ ಎರಡನೇ ಸ್ಥಾನದಲ್ಲಿದ್ದಾರೆ. ಮತ್ತೊಂದು ಕಡೆ 2006ರಲ್ಲಿ ರಣಜಿ ಪಂದ್ಯ ನಡೀತಾ ಇದ್ದಾಗ
ಅವರ ತಂದೆ ನಿಧನರಾಗ್ತಾರೆ. ಆ ನಿಧನದ ಆಘಾತಕಾರಿ ಘಟನೆ ಸಂಭವಿಸಿದ್ರೂ ಕೂಡ ಧೃತಿಗೆಡದೆ ಮೈದಾನಕ್ಕೆ ಇಳಿತಾರೆ, ತನ್ನ ತಂಡಕ್ಕಾಗಿ ಆಡ್ತಾರೆ, ಬ್ಯಾಟಿಂಗ್ ಮಾಡ್ತಾರೆ. ಆ ಅಪಾರ ಛಲ ಹಾಗೆ ಬದ್ಧತೆಯಿಂದಲೇ ಅವರಿಗೆ ಕಿಂಗ್ ಅಂತ ಕರೆಯೋದು, ರಾಜ, ಕ್ರಿಕೆಟ್ ಲೋಕದ ರಾಜ ಎನ್ನುವಂಥ ಹೆಸರು ಬಂದಿದೆ. ತಮ್ಮ ಆಕರ್ಷಕ ಬ್ಯಾಟಿಂಗ್ ವೈಭವ, ಕ್ರೀಡಾ ಸ್ಫೂರ್ತಿ ಹಾಗೆ ಸ್ಥಿರ ಪ್ರದರ್ಶನದ ಮೂಲಕ 3 ಪೀಳಿಗೆಯ ಕ್ರಿಕೆಟ್ ಪ್ರೇಮಿಗಳನ್ನು ಸೆಳೆದಿರುವಂಥ ಈ ದೆಹಲಿಯ ಈ ಛಲಗಾರ ಕ್ರಿಕೆಟ್ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ದಾಖಲಾಗಿದ್ದಾರೆ. ಹಾಗೆ ಇವರು ನಾಯಕನಾಗಿ ಅಬ್ಬರಿಸಿದ್ರು ಕೊಹ್ಲಿ ಅವರು. ಒಂದಷ್ಟು ದಾಖಲೆಗಳನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅದನ್ನ ನೆನೆಸ್ಕೊಳ್ಳೇಬೇಕು. ನೋಡ್ತಾ ಹೋಗೋಣ. ನಾಯಕನ ಅಬ್ಬರ, ದಾಖಲೆಗಳ ಶಿಖರ, ಏನೆಲ್ಲ ದಾಖಲೆಗಳನ್ನು ಮಾಡಿದ್ದಾರೆ ಅಂತ ನೋಡೋಣ. 2008ರಲ್ಲಿ ಅಂಡರ್-19 ವಿಶ್ವಕಪ್ ಗೆದ್ದುಕೊಟ್ಟ ಯುವ ನಾಯಕ ಎನ್ನುವಂಥ ಹೆಗ್ಗಳಿಕೆ ಕೂಡ ವಿರಾಟ್ ಕೊಹ್ಲಿ ಅವರಿಗಿದೆ. ವಿರಾಟ್ ಕೊಹ್ಲಿ ಕೇವಲ ಒಂದು ರನ್ ಕಲೆ ಹಾಕುವಂಥ ಮಷೀನ್ ಮಾತ್ರ ಅಲ್ಲ, ತಮ್ಮ ಆಕ್ರಮಣಕಾರಿ ಆಟ ಹಾಗೂ ನಾಯಕತ್ವದ ಮೂಲಕ ಭಾರತೀಯ ಕ್ರಿಕೆಟನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದ ಒಬ್ಬ ಅಪ್ರತಿಮ ನಾಯಕ. 2008ರಲ್ಲಿ ಭಾರತಕ್ಕೆ ಅಂಡರ್-19 ವಿಶ್ವಕಪ್ ಗೆದ್ದುಕೊಡೋ ಮೂಲಕ ತಮ್ಮ ನಾಯಕತ್ವದ ಶಕ್ತಿಯನ್ನು ಕೊಹ್ಲಿ ಅವರು ಪ್ರದರ್ಶನ ಮಾಡಿದ್ರು. 2012ರ ಏಷ್ಯಾ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ 183 ರನ್ಗಳನ್ನ ಚೇಸ್ ಮಾಡಿ ಹಾಗೂ ಹೋಬರ್ಟ್ನಲ್ಲಿ ಲಸಿತ್ ಮಲಿಂಗಾ ಅವರ ಬೌಲಿಂಗ್ಗೆ ಬೆವರಿಳಿಸಿ ಅಜೇಯ 133 ರನ್ ಚಚ್ಚೋ ಮೂಲಕ ಜಾಗತಿಕ ಕ್ರಿಕೆಟ್ನಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಿದ್ರು. ಧೋನಿ ಅವರ ನಂತರ ಭಾರತೀಯ ಟೆಸ್ಟ್ ತಂಡದ ನಾಯಕತ್ವವನ್ನು ವಹಿಸಿಕೊಂಡು ವಿದೇಶಿ ಮಣ್ಣಿನಲ್ಲೂ ಕೂಡ ಭಾರತದ ಗೆಲುವಿನ ಕೀರ್ತಿಯನ್ನು ಹೆಚ್ಚಿಸಿದ್ರು ಇವರು. 2016ರ IPL ಆವೃತ್ತಿ ಒಂದರಲ್ಲೇ ದಾಖಲೆಯ ಒಂದೇ ಇದರಲ್ಲಿ ಸೀಸನ್ನಲ್ಲಿ ಅವರು 2016 IPL ಸೀಸನ್ನಲ್ಲಿ 973 ರನ್ ಬಾರಿಸಿ ಇಂದಿಗೂ ಕೂಡ ಮರೆಯಲಾಗದ ಒಂದು ಬೃಹತ್ ರೆಕಾರ್ಡ್ ಅನ್ನೇ ಅವರು ನಿರ್ಮಿಸಿಕೊಂಡು ಹೋಗಿದ್ದಾರೆ. ಹಾಗೆ ಈ ಫಿಟ್ನೆಸ್ ವಿಚಾರ ಅಂತ ಬರೋಣ. ಕೊಹ್ಲಿ ಅವರ ಈ ಫಿಟ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಆಗಿ ಭಾರತೀಯ ಕ್ರಿಕೆಟ್ ಕಲ್ಚರೇ ಕೊಹ್ಲಿ ಅವರಿಂದ ಫಿಟ್ನೆಸ್ ವಿಚಾರದಲ್ಲಿ ಬದಲಾಗೋಯ್ತು. ಬದಲಾದ ಭಾರತೀಯ ಕ್ರಿಕೆಟ್ ಕಲ್ಚರ್ 2012ರ ಬಳಿಕ ಫಿಟ್ನೆಸ್ ವಿಚಾರದಲ್ಲಿ ಮಹತ್ವದ ಬದಲಾವಣೆಯನ್ನ ಕಾಣ್ತಾರೆ ಕೊಹ್ಲಿ. ಒಂದು ಕಾಲದಲ್ಲಿ ಸಾಧಾರಣ ದೈಹಿಕ ಶಕ್ತಿಯನ್ನು ಹೊಂದಿದ್ರು. 2012ರ IPL ಬಳಿಕ ತಮ್ಮ ಫಿಟ್ನೆಸ್ ವಿಚಾರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಇಡೀ ಭಾರತೀಯ ಕ್ರಿಕೆಟ್ನ ಸಂಸ್ಕೃತಿಯನ್ನೇ ಶಾಶ್ವತವಾಗಿ ಚೇಂಜ್ ಮಾಡ್ತು. ಜಂಕ್ ಫುಡ್ ತಿನ್ನೋದು ಬಿಟ್ಟರು, ಸಿಹಿ ತಿಂಡಿಗಳನ್ನ ತಿನ್ನೋದು ಬಿಟ್ಟರು, ಸಂಪೂರ್ಣವಾಗಿ ಅವಕ್ಕೆಲ್ಲ ಗುಡ್ ಬೈ ಹೇಳಿದ್ರು. ಜಿಮ್, ಯೋಗ, ವೇಟ್ ಲಿಫ್ಟಿಂಗ್ ತರಬೇತಿಯನ್ನು ತಮ್ಮ ಜೀವನದ ಒಂದು ಪಾರ್ಟ್ ಆಗಿ ಅವ್ರು ಮಾಡ್ಕೊಳ್ತಾರೆ. ವಿರಾಟ್ ಹಾಗೆ ಕಠಿಣವಾದ ಯೋಯೋ ಟೆಸ್ಟ್ನಲ್ಲಿ ಸದಾ ನಂಬರ್ 1 ಸ್ಥಾನ ಕಾಯ್ದುಕೊಂಡ ಸಂಪೂರ್ಣ ಫಿಟ್ನೆಸ್ ಐಕಾನ್ ಆಗಿ ಅವರು ಹೊರಹೊಮ್ಮಿದ್ದಾರೆ. ಮೈದಾನದಲ್ಲಿ ಚಿರತೆಯಂತೆ ಓಡುವ ಹಾಗೆ ಅತಿ ಉತ್ಕೃಷ್ಟ ಫೀಲ್ಡಿಂಗ್ ಪ್ರದರ್ಶಿಸುವ ಕೊಹ್ಲಿಯ ಈ ಆಟ, ದೈಹಿಕ ಶಕ್ತಿ ಭಾರತೀಯ ಕ್ರೀಡಾಪಟುಗಳ ದೈಹಿಕ ಕ್ಷಮತೆಯ ಮಾನದಂಡವನ್ನೇ ಚೇಂಜ್ ಮಾಡಿದ್ದು. ಇಡೀ ಭಾರತೀಯ ತಂಡದಲ್ಲಿ ಹೊಸ ಚೈತನ್ಯ ತುಂಬುವ ಮೂಲಕ ಯುವ ಪೀಳಿಗೆಗೆ ಇವರು ಪ್ರೇರಣೆಯಾಗಿ ಹೊರಹೊಮ್ಮಿದ್ದಾರೆ. ಹಾಗೆ ಈ ಹಿಂದೆ ನಡೆದಂತಹ ಒಂದು ಮ್ಯಾಚ್ ಅದನ್ನು ನಾವು ಮೆಲುಕು ಹಾಕಲೇಬೇಕು. 60 ಓವರ್ಗಳ ನರಕ, ಪಾಕ್ಗೆ ನಡುಕ. ಯಾವ ರೀತಿ ಇತ್ತು ಆ ಮ್ಯಾಚ್? ವಿರಾಟ್ ಕೊಹ್ಲಿ ಮೈದಾನಕ್ಕೆ ಇಳಿದ್ರು ಅಂದರೆ ಸಾಕು, ಎದುರಾಳಿ ತಂಡಗಳಲ್ಲಿ ನಡುಕ ಶುರುವಾಗೋದು ಖಚಿತ. 2021ರ ಓವಲ್ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ಆಟಗಾರರಿಗೆ 60 ಓವರ್ಗಳ ಕಾಲ ನರಕ ತೋರಿಸಿ ಯಾರೂ ಕೂಡ ಮೈದಾನದಲ್ಲಿ ಬೇರೆ ಪ್ಲೇಯರ್ಸ್ನ ನೋಡ್ಬಿಟ್ಟು ನಗಬಾರ್ದು ಅಂತ ತಾಕೀತು ಮಾಡಿ ಜಯವನ್ನು ತಂದುಕೊಟ್ಟಿದ್ದ ಅವರ ಅಗ್ರೆಸಿವ್ ಕ್ಯಾಪ್ಟನ್ಶಿಪ್ ಏನಿತ್ತು ಅದು ಇಡೀ ಕ್ರಿಕೆಟ್ ಜಗತ್ತೇ ಬೆರಗಾಗುವಂತೆ ಮಾಡಿತ್ತು. ಇನ್ನು 2022ರ T20 ವಿಶ್ವಕಪ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧ 3% ಮಾತ್ರ ಗೆಲುವಿನ ಸಾಧ್ಯತೆ ಇರುತ್ತೆ. ಅಂತಹ ಸೋಲುವ ಪಂದ್ಯವನ್ನು ಕೂಡ ಅಸಾಧ್ಯವಾದ ಅಜೇಯ 82 ರನ್ ಬಾರಿಸಿ ಗೆಲ್ಲಿಸುವ ಮೂಲಕ ತಮ್ಮನ್ನ ಯಾಕೆ ಚಾಣಾಕ್ಷ, ಚೇಸ್ ಮಾಸ್ಟರ್ ಅಂತ ಕರೀತಾರೆ ಅಂತ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ತಾರೆ, ಮತ್ತೊಮ್ಮೆ ಪ್ರೂವ್ ಮಾಡ್ತಾರೆ. ಆಕ್ರಮಣಕಾರಿ ಆಟ, ಆತ್ಮವಿಶ್ವಾಸ ಹಾಗೆ ಪಂದ್ಯವನ್ನು ಗೆಲ್ಲಿಸೋ ಅಪಾರ ಪ್ಯಾಷನ್ ಇಂದ ಎದುರಾಳಿಗಳಲ್ಲಿ ಸಿಂಹ ಸ್ವಪ್ನವಾಗಿದ್ದಾರೆ ಕೊಹ್ಲಿ. ಪ್ರತಿಯೊಂದು ಸವಾಲನ್ನು ಕೂಡ ಗೆಲುವಾಗಿ ಬದಲಿಸುವ ಅಪ್ರತಿಮ ಕ್ರೀಡಾಪಟು ಅಂದ್ರೆ ವಿರಾಟ್ ಕೊಹ್ಲಿ. ಈಗ ನಮ್ಮ RCB ಬಗ್ಗೆ ನಾವು ಮಾತಾಡಲೇಬೇಕು. RCBಗೆ ಚಾಂಪಿಯನ್ ಪಟ್ಟ ಬಂತು. ಈ ವಿಚಾರ ನಾವು ಮಾತಾಡಲೇಬೇಕು, ಇಲ್ಲ ಈ ಒಂದು ಸ್ಪೆಷಲ್ ರಿಪೋರ್ಟ್ ಇನ್ಕಂಪ್ಲೀಟ್ ಆಗುತ್ತೆ. ವಿರಾಟ್ ಕೊಹ್ಲಿ ತಮ್ಮ ಅಪಾರ ಶ್ರಮ ಹಾಗೆ ಬದ್ಧತೆಯಿಂದ ಸಾಧನೆಯ ಒಂದೊಂದೇ ಮೆಟ್ಟಿಲನ್ನು ಏರಿ ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಬೃಹತ್ ಶಿಖರವಾಗಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ 54 ಶತಕಗಳನ್ನು ಬಾರಿಸುವ ಮೂಲಕ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮೀರಿ ನಿಂತಿದ್ದ ಕೊಹ್ಲಿ 2024ರಲ್ಲಿ ಭಾರತಕ್ಕೆ T20 ವಿಶ್ವಕಪ್ ತಂದುಕೊಟ್ಟ ನಂತರ 2025ರ IPL ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಚಾಂಪಿಯನ್ ಪಟ್ಟ ತಂದಿಡುವ ಮೂಲಕ ತಮ್ಮ 18 ವರ್ಷಗಳ ಕನಸನ್ನು ಅವರು ನನಸು ಮಾಡಿಕೊಂಡ್ರು. 18ನೇ ಸೀಸನ್ನಲ್ಲಿ ಅದು ಸರಿಯಾಯಿತು. 18 ವರ್ಷಗಳ ಸುದೀರ್ಘ ತಪಸ್ಸಿನ ಫಲವಾಗಿ RCBಗೆ ಜಯ ಸಿಗುತ್ತೆ. ನಿಜಕ್ಕೂ ಅದು ಎಂತಹ ಕ್ಷಣ ಅನ್ನೋದು RCB ಅಭಿಮಾನಿಗಳಿಗೆ ಈಗಲೂ ಕೂಡ ನೆನಪಿದೆ. ಹೀಗಾಗಿ ತಮ್ಮ ಅಭಿಮಾನಿಗಳನ್ನು ಅವರು ಎಮೋಷನಲ್ ಮಾಡಿದ್ರು ಆ ಒಂದು ವಿಜಯದ ಮೂಲಕ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಇವತ್ತು ಕ್ರಿಕೆಟ್ನ ಎಲ್ಲ ದಾಖಲೆಗಳನ್ನು
ಮುರಿದು ಅಧಿಪತಿಯಾಗಿ ಅವ್ರು ನಿಂತಿದ್ದಾರೆ. ಸದಾ ಯಾವಾಗಲೂ ಗೆಲುವಿಗಾಗಿ ಹೋರಾಡ್ತಾರೆ, ಗೌರವಕ್ಕಾಗಿ ಮೈದಾನದಲ್ಲಿ ಬೆವರಿಳಿಸ್ತಾರೆ. ನಿಜಕ್ಕೂ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಅವರ ಈ ಆಟ, ಅವರ ಈ ನಿಲುವು ಯುವ ಆಟಗಾರರಿಗೆ ನಿಜಕ್ಕೂ ಕೂಡ ಸ್ಫೂರ್ತಿ ಅಂತ ಹೇಳ್ತಾ, ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ TNA ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.